So hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾವು ಇಲ್ಲಿ ನೋಡಿ, ಸೊ ಪ್ರೀವಿಯಸ್ ಕ್ಲಾಸಸಲ್ಲಿ ಫಸ್ಟ್ ಇಯರ್ದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೆ. ಬಟ್ ಈ ಕ್ಲಾಸಸಲ್ಲಿ ಸೊ ಅದೇ ಫಸ್ಟ್ PUC ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತಿದ್ದೀನಿ. ಓಕೆ, ಅಂದರೆ ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ PUCದು ಮತ್ತು ಸೆಕೆಂಡ್ PUCದು ಬೋರ್ಡಿಗೆ ಕೇಳೋದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಪ್ಲಸ್ಸು ಆಮೇಲೆ ಇದಾಯ್ತಾ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸಾಲ್ವ್ ಮಾಡಿಸಿ, ಸೊ ಅವೆಲ್ಲ ಚಾಪ್ಟರ್ ವೈಸು ಒಂದು ಪ್ಲೇ ಲಿಸ್ಟ್ ಮಾಡಿ, ಸೊ ಎಲ್ಲ ಪ್ರತಿಯೊಂದು ವೀಡಿಯೋಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೀಡಿಯೋ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಪ್ರತಿಯೊಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇರುತ್ತೆ. ಓಕೆ, ಸೊ ಎಲ್ಲ ಪ್ಲೇ ಲಿಸ್ಟ್ ಮಾಡಿ. ಓಕೆ, ನಿಮಗೆಲ್ಲ ಬೋರ್ಡಿಗೆ ಭಾಳಷ್ಟು ಸುಲಭ ಆಗ್ಬಿಡುತ್ತೆ. ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು ನಿಮಗೆ, ಬೋರ್ಡಿಗೆ ಮತ್ತು ಬೇರೆ ಕ್ವಶನ್ ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಇದಾದಮೇಲೆ ನಾವು ಎಕ್ಸಸೈಸ್ ವೈಸು ಕ್ವಶನ್ಸು ವಿತ್ ಕಾನ್ಸೆಪ್ಟು ಪ್ಲಸ್ ಎಕ್ಸಸೈಸ್ ಕ್ವಶನ್ಸು ಆ ಕ್ವಶನ್ ಸಾಲ್ವ್ ಮಾಡ್ತೀನಿ. ಇದಾದಮೇಲೆ KCET ಮತ್ತು ಸೊ JEE ಮೇನ್ಸು ಕ್ವಶನ್ಸು ಸಾಲ್ವ್ ಮಾಡ್ಬೇಕಂತೇಳಿ ಇದ್ದೀನಿ. ಓಕೆ, ಬಟ್ ಈಗ ನೋಡಿ, ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿಂದ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಸೊ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಕ್ಕೋಸ್ಕರ ಸೊ ಫಸ್ಟ್ ನಮಗೆ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ದಟ್ 21 ಫಾರ್ಮುಲಾಸ್ ಇದೆಯಲ್ಲ, ನೀವು 21 ಫಾರ್ಮುಲಾಸ್ ಫಸ್ಟ್ ಇಯರ್ ಅವ್ರು ಬಂದವ್ರು ನೀವು 21 ಫಾರ್ಮುಲಾಸ್ ಕರೆಕ್ಟಾಗಿ ನೆನಪಿಟ್ಬಿಟ್ರೆ ನಿಮಗೆ ಸೆಕೆಂಡ್ PUC ಮ್ಯಾಥ್ಸು ಮತ್ತು ಫಸ್ಟ್ PUC ಮ್ಯಾಥ್ಸು ಈಸಿ ಅನಿಸುತ್ತೆ. ನೀವು 21 ಫಾರ್ಮುಲಾಸ್ ನೆನಪಿಡಲ್ಲ ಅಂದರೆ ಸೊ ದಿಸ್ ಮ್ಯಾಥ್ಸ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ಓಕೆ, ಸೊ ಅದಕ್ಕೋಸ್ಕರ 21 ಫಾರ್ಮುಲಾಸ್ ಹೆಂಗಾರ ಮಾಡಿ ಸೊ ನೀವು ನೆನಪಿಡಲೇಬೇಕು. ಅದರೊಳಗೆ ಎಸ್ಪೆಷಲಿ cos 2x sin 2x ಇರ್ತಾವಲ್ಲ, ಅದನ್ನು ನೀವು ನೆನಪು ಮಾಡಲೇಬೇಕು. ಓಕೆ, ನಾವು ಈಗ 5 ಮಾರ್ಕ್ಸು ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಕ್ಕಂದ್ರೆ ಸೊ ಯಾವ್ಯಾವ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಸೊ ದಟ್ ಈಸ್ ವೈ ಸೊ ನಮಗೆ cos ಆಫ್ x ಪ್ಲಸ್ cos y ಫಾರ್ಮುಲಾ ಗೊತ್ತಿರಬೇಕು. ಅದೇ ಥರ cos x ಮೈನಸ್ cos y ಫಾರ್ಮುಲಾ ಗೊತ್ತಿರಬೇಕು. ಅದೇ ಥರ sin x ಪ್ಲಸ್ sin y ಫಾರ್ಮುಲಾ ಗೊತ್ತಿರಬೇಕು. ಅದೇ ಥರ sin x ಮೈನಸ್ sin y ಫಾರ್ಮುಲಾ ಗೊತ್ತಿರಬೇಕು. ಇಷ್ಟು ಫಾರ್ಮುಲಾಸ್ ನಿಮ್ಗೆ ಗೊತ್ತಿದ್ದರೆ ಸೊ ನೀವು ಈಸಿಯಾಗಿ ಯಾವ ಥರದ ಕ್ವಶನ್ಸು 5 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಓಕೆ, cos x ಪ್ಲಸ್ cos y ಇಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ cos ಆಫ್ x ಪ್ಲಸ್ y ಡಿವೈಡೆಡ್ ಬೈ 2. ಓಕೆ, ಇಂಟು cos ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಓಕೆ, ಇದು cos x ಪ್ಲಸ್ cos y ಇದು ಫಾರ್ಮುಲಾ. ಅದೇ ಥರ cos x ಮೈನಸ್ cos y ಫಾರ್ಮುಲಾ ಇಸ್ ಮೈನಸ್ 2 ಟೈಮ್ಸ್ ಆಫ್ ಸೈನ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಓಕೆ, ಇದು ಫಾರ್ಮುಲಾ. ಇದಾಯ್ತಾ? ನೆಕ್ಸ್ಟ್ ಅದೇ ಥರ sin x ಪ್ಲಸ್ sin y ಫಾರ್ಮುಲಾ ಅಂದರೆ ಸೊ 2 ಟೈಮ್ಸ್ ಆಫ್ ಸೈನ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಓಕೆ, ಸೊ ಅದೇ ಥರ ಇಲ್ಲಿ ನೋಡಿ sin x ಮೈನಸ್ sin y ಇದ್ದಾಗ ಸೊ ದಟ್ ಈಸ್ 2 ಟೈಮ್ಸ್ ಆಫ್ ಕಾಸ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಓಕೆ, ಸೊ ಇದು ಈಸ್ ನೆನ್ಪಿಡಕ್ಕೆ ಈಸಿ. ಇಲ್ಲಿ ನೋಡಿ cos x ಪ್ಲಸ್ cos y ಇದ್ದಾಗ ಅದು cos ಇದೆ. ಸೊ cos x ಪ್ಲಸ್ cos y ಬಂದಾಗ 2 ಟೈಮ್ಸ್ ಆಫ್ cos ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 cos ಆಫ್ x ಮೈನಸ್ y ಡಿವೈಡ್. ಅದೇ ಥರ cos ಆಫ್ x ಮೈನಸ್ y ಬಂದಾಗ ಮೈನಸ್ 2 ಟೈಮ್ಸ್ ಆಫ್ ಸೈನ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಸೈನ್ ಆಫ್ x ಮೈನಸ್ y ಡಿವೈಡ್. ಅದೇ ಥರ ಸೈನ್ x ಪ್ಲಸ್ y ಬಂದಾಗ ಫಸ್ಟ್ x ಪ್ಲಸ್ y ಬಂದಾಗ ಇಲ್ಲಿ ಸೈನ್ ಫಸ್ಟ್ ಬರುತ್ತೆ ನೋಡಿ, ಸೈನ್ ಫಸ್ಟ್ ಬರುತ್ತೆ. x ಪ್ಲಸ್ y ಬಂದಾಗ 2 ಟೈಮ್ಸ್ ಆಫ್ ಸೈನ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಅದೇ ಥರ ಸೈನ್ ಆಫ್ x ಮೈನಸ್ y ಬಂದಾಗ ಕಾಸ್ ಫಸ್ಟ್ ಬರುತ್ತೆ 2 ಟೈಮ್ಸ್ ಆಫ್ ಕಾಸ್ ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಇಷ್ಟು ಫಾರ್ಮುಲಾಸ್ ನಿಮ್ಗೆ ಗೊತ್ತಿದ್ರೆ ಈಸಿಯಾಗಿ ನೀವು ಕ್ವಶನ್ ಸಾಲ್ವ್ ಮಾಡ್ತೀರಿ. ಓಕೆ, ಒಂದೊಂದೇ ಕ್ವಶನ್ ಸಾಲ್ವ್ ಮಾಡೋಣ. ಈಗ ಬರ್ಕೊಳ್ಳಿದ್ದೇನೆ ಫಸ್ಟ್ನ. ಓಕೆ, ಸಿ ಫಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ sin 5x ಮೈನಸ್ 2 sin 3x ಪ್ಲಸ್ sin x ಡಿವೈಡೆಡ್ ಬೈ cos 5x ಮೈನಸ್ cos x. ಇದು ನೋಡಿ, ಈ ಕ್ವಶನ್ನು ನಿಮಗೆ 2016, 18 ಮತ್ತು 2020ಗೆ 3 ಟೈಮ್ಸ್ ಕೇಳಿದ್ದಾನೆ. ಆಲ್ಮೋಸ್ಟ್ ಕ್ವಶನ್ ಕೇಳಿದ್ದಾನೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲೇನು ಮಾಡೋಣ, ಸೊ ಇದನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ಸೊ ಫಸ್ಟ್ ಏನು ಮಾಡೋಣ, ಸೊ sin 5x ಇಲ್ಲಿ ನೋಡಿ 2 ಟೈಮ್ಸ್ ಆಫ್ ಇದೆ, ಅದು ಬಿಟ್ಬಿಡಿ, ಇದನ್ನು ಮಿಡ್ಲ್ ಹೆಂಗೆ ಇಟ್ಕೊಂಬಿಡಿ. sin 5x sin x ಒಂದು ಕಡೆ ಬರ್ಕೊಡೋಣ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ sin. ಓಕೆ, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ sin 5x. ಓಕೆ, sin 5x ಪ್ಲಸ್ sin x ಮೈನಸ್ 2 ಟೈಮ್ಸ್ ಆಫ್ sin 3x
ಓಕೆ ಸೊ ಡಿವೈಡೆಡ್ ಬೈ ಓಕೆ ಇದು ಕಾಸ್ 5x ಸೊ ಕಾಸ್ 5x ಮೈನಸ್ ಕಾಸ್ ಎಕ್ಸ್ ಇದು ಹೆಂಗಿದೆ ಇದು ಹೆಂಗೆ ಬರ್ಕೊಳ್ಳಿ ಓಕೆ ಇದು ನೋಡಿ ಯಾವ ಫಾರ್ಮೆಟಲ್ಲಿದೆ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಫಾರ್ಮೆಟಲ್ಲಿದೆ ಇದು ಯಾವ ಫಾರ್ಮೆಟಲ್ಲಿದೆ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ ಅದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ ಸೊ ದಟ್ ಈಸ್ ವೈ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಫಾರ್ಮುಲಾ ಏನಿತ್ತು ದಟ್ ಈಸ್ ಈಕ್ವಲ್ ಟು 2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 2 ಈ ಥರ ಇತ್ತಾ ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಫಾರ್ಮುಲಾ ಅದನ್ನೇ ಇಲ್ಲ ಅಪ್ಲೈ ಮಾಡಿ ಅದೇ ಥರ ಇಲ್ಲಿ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ ಏನಿದೆ ಸೊ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ ಇದು ಈಕ್ವಲ್ ಟು ಮೈನಸ್ 2 ಟೈಮ್ಸ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 2 ಓಕೆ ಇಷ್ಟಿತ್ತಾ ನಿಮಗೆ ಸೊ ಇಷ್ಟಿತ್ತೆ ಅಂತಂದಾಗ ಸೊ ಇದರಲ್ಲಿ ಇಲ್ಲಿ ವ್ಯಾಲ್ಯೂಸ್ ಅದು ಆ ಫಾರ್ಮುಲಾಸ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ನೋಡಿ ಸೈನ್ ಆಫ್ ಇಲ್ಲಿ 5x ಪ್ಲಸಲ್ಲಿ ಏನಿದೆ ಸೊ ಎಕ್ಸ್ ಪ್ಲಸ್ಲಿಂದ 5x ಇದೆ ವೈ ಪ್ಲಸ್ಲಿಂದ ಎಕ್ಸ್ ಇದೆ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಸೊ ಇಟ್ ಈಸ್ 2 ಟೈಮ್ಸ್ ಆಫ್ ಸೈನ್ ಆಫ್ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ 5x ಇದೆ 5x ಬರೀರಿ ಪ್ಲಸ್ ವೈ ಪ್ಲಸ್ಸಲ್ಲಿ ಏನಿದೆ ನೋಡಿ ವೈ ಪ್ಲಸ್ಸಲ್ಲಿ ಎಕ್ಸ್ ಇದೆ ಎಕ್ಸ್ ಬರೀರಿ ಡಿವೈಡೆಡ್ ಬೈ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಅದೇ ಥರ ಮಲ್ಟಿಪ್ಲೈ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ಸಲ್ಲಿ ಏನಿದೆ 5x ಇದೆ 5x ಬರ್ಕೊಳ್ಳಿ ಮೈನಸ್ ವೈ ಪ್ಲಸ್ಸಲ್ಲಿ ಏನಿದೆ ಸೊ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಡಿವೈಡೆಡ್ ಬೈ 2 ಸೊ ದಿಸ್ ಮೈನಸ್ 2 ಟೈಮ್ಸ್ ಆಫ್ ಸೈನ್ 3x ಹೆಂಗಿದೆ ಹಂಗೆ ಬರ್ಕೊಳ್ಳಿ ಓಕೆ ಇಷ್ಟೇ ಹೋಲ್ ಡಿವೈಡೆಡ್ ಬೈ ಸೊ ದಿಸ್ ಈಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ಎಕ್ಸ್ ಮೈನಸ್ ವೈ ಇದು ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮ್ಯಾಟಲ್ಲಿ ಮೈನಸ್ 2 ಟೈಮ್ಸ್ ಆಫ್ minus 2 times of sin of x plus ಇಲ್ಲಿ ಏನಿದೆ ಇಲ್ಲಿ 5x ಇದೆ 5x ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಪ್ಲಸ್ ಆಫ್ ಸೊ y ಪ್ಲಸ್ ಇಲ್ಲಿ ಏನಿದೆ ಇಲ್ಲಿ x ಇದೆ x ಬರೀರಿ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಸೊ x ಪ್ಲಸ್ ಇಲ್ಲಿ ಏನಿದೆ 5x ಇದೆ 5x ಬರ್ಕೊಳ್ಳಿ ಓಕೆ ಅದೇ ಥರ ಮೈನಸ್ ಸೊ y ಪ್ಲಸ್ ಇಲ್ಲಿ ಏನಿದೆ ಇಲ್ಲಿ x ಇದೆ x ಬರ್ಕೊಳ್ಳಿ ಡಿವೈಡೆಡ್ ಬೈ 2 ಇದನ್ನು ಸಾಲ್ವ್ ಮಾಡ್ಕೊತ ಹೋಗಿ ಇದನ್ನು ಸಾಲ್ವ್ ಮಾಡ್ಕೊತ ಹೋಗೋದಾಗ ಏನಾಗುತ್ತೆ ಸೊ ದಟ್ ಈಸ್ 2 ಟೈಮ್ಸ್ ಆಫ್ ಸೈನ್ ಆಫ್ ಓಕೆ ಸೊ ಇಲ್ಲಿ ಏನಾಗುತ್ತೆ ನೋಡಿ ಸೊ 5x ಪ್ಲಸ್ ಎಕ್ಸ್ ಅಂದರೆ ಏನಾಗುತ್ತೆ 6x ಡಿವೈಡೆಡ್ ಬೈ 2 ಓಕೆ ಇಂಟು ಕಾಸ್ ಆಫ್ ಇದೇನಾಗುತ್ತೆ 5x ಮೈನಸ್ ಎಕ್ಸ್ ಅಂದರೆ ಏನಾಗುತ್ತೆ ಸೊ ದಟ್ ಈಸ್ 4x ಡಿವೈಡೆಡ್ ಬೈ 2 ಮೈನಸ್ ಆಫ್ 2 ಟೈಮ್ಸ್ ಆಫ್ ಸೈನ್ 3x ಓಕೆ ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ ಸೊ ಇಲ್ಲಿ ಅದೇ ಥರ ಮೈನಸ್ 2 ಟೈಮ್ಸ್ ಆಫ್ ದಿಸ್ ವಿಲ್ ಬಿಕಮ್ ಸೈನ್ ಆಫ್ 5x ಪ್ಲಸ್ ಎಕ್ಸ್ ಅಂದರೆ ಏನಾಗುತ್ತೆ 6x ಆಗುತ್ತೆ 6x ಡಿವೈಡೆಡ್ ಬೈ ಸೊ 2 ಓಕೆ ಇದೇನಾಗುತ್ತೆ ಸೈನ್ ಆಫ್ ಸೊ 5x ಮೈನಸ್ ಎಕ್ಸ್ ಅಂದರೆ ಏನಾಗುತ್ತೆ ಸೊ 4x ಆಗುತ್ತೆ 4x ಡಿವೈಡೆಡ್ ಬೈ 2 ಓಕೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನೋಡಿ ಫರ್ದರ್ ಸಿಂಪ್ಲಿಫೈ ಇಲ್ಲಿ ಮಾಡ್ತೀನಿ ನೋಡಿ okay so further simplify ಮಾಡಿದಾಗ so this will become 2 times of sin of 6x divided by 2 ಅಂದರೆ so that is 3x okay so next here so cos of 4x divided by 2 ಅಂತಂದಾಗ ಏನಾಗುತ್ತೆ so that is 2x okay minus of 2 times of sin 3x 2 times of sin 3x ಹೋಲ್ ಡಿವೈಡೆಡ್ ಬೈ ನಮಗೇನಿದೆ ನೋಡಿ ಹೋಲ್ ಡಿವೈಡೆಡ್ ಬೈ ಸೊ ಮೈನಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಓಕೆ ಸೊ ದಿಸ್ ವಿಲ್ ಬಿಕಮ್ ಔಟ್ ಸೈನ್ 3x ಓಕೆ ಇದೇನಾಗುತ್ತೆ ಸೊ ದಿಸ್ ವಿಲ್ ಬಿಕಮ್ ಸೈನ್ 2x ಓಕೆ ಈಗ ನೋಡಿ ಈಗ ಇಲ್ಲಿ 2 ಕ್ಯಾನ್ಸಲ್ ಮಾಡ್ಕೋಬೇಡಿ ಹಂಗೆ ಓಕೆ ಸೊ ನೀವು ಕೆಲವೊಬ್ರು ಏನು ಮಾಡ್ತಾರೆ ಸ್ಟೂಡೆಂಟ್ಸ್ 2 ಹಂಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಏನು ಮಾಡುವ ಆ ಥರ ಕ್ಯಾನ್ಸಲ್ ಮಾಡ್ಬಾರ್ದು ದಟ್ ಈಸ್ ರಾಂಗ್ ಸೊ ಎಲ್ಲರೂ ಇದರಲ್ಲಿ ಏನು ಕಾಮನ್ ಇದೆ ಅಂತ ಕಾಮನ್ ತೊಗೊಳ್ಳಿ ಫಸ್ಟು ಸೊ ಇದನ್ನು ಏನು ಕಾಮನ್ ಇದೆ ಸೊ ಇದರಲ್ಲಿ ಏನು ಕಾಮನ್ ಇದೆ ನಮಗೆ ಸೊ 2 sin 3x ಕಾಮನ್ ಇದೆನಾ 2 sin 3x ಕಾಮನ್ ತೊಗೊಳ್ಳಿ ಸೊ ಉಳಿಯೋದೇನು ನಮಗೆ 2 sin 3x ಕಾಮನ್ ತೊಗೊಂಡಾಗ ಸೊ ಹಿಯರ್ ವಾಟ್ ಯು ಲೆಫ್ಟ್ ವಿತ್ ಈಸ್ ಕಾಸ್ 2x ಇಸ್ 2 sin 3x ಹೊರಗೆ ತೊಗೊಂಡ್ರೆ ಕಾಸ್ 2x ಉಳಿಯುತ್ತೆ ಮೈನಸ್ ಆಫ್ ಇಲ್ಲಿ 2 sin 3x ಕಾಮನ್ ತೊಗೊಂಡ್ರೆ ಇಲ್ಲೇನಿರುತ್ತೆ 1 ಉಳಿಯುತ್ತೆ ಸೊ ಡಿವೈಡೆಡ್ ಬೈ ಇಲ್ಲೇನಿದೆ ಮೈನಸ್ 2 ಟೈಮ್ಸ್ ಆಫ್ sin 3x ಓಕೆ sin 2x ಓಕೆ ಹಿಯರ್ ಜಸ್ಟ್ ಈಸ್ sin 3x ಕ್ಯಾನ್ಸಲ್ ಮಾಡಿ ಓಕೆ sin 3x ಕ್ಯಾನ್ಸಲ್ ಮಾಡಿ 2 ಕ್ಯಾನ್ಸಲ್ ಮಾಡಿ ಉಳಿಯೋದೇನು ನಮಗೆ ಸೊ ಮೈನಸ್ ಸೊ ನಮಗೆ ವಾಟ್ ಯು ಲೆಫ್ಟ್ ಇಟ್ ಈಸ್ ಸೊ ಕಾಸ್ 2x ಮೈನಸ್ 1 ಡಿವೈಡೆಡ್ ಬೈ ಮೈನಸ್ sin 2x ಓಕೆ ಸೊ ಇಷ್ಟಿದೆನಾ ಸೊ ಇದು ನೆಕ್ಸ್ಟ್ ಪೇಜಲ್ಲಿ ಮಾಡೋಣ ನೋಡಿ ಸೊ ಕಾಸ್ 2x ಮೈನಸ್ 1 ಡಿವೈಡೆಡ್ ಬೈ sin 2x ಇದೆ ಸೊ ನೆಕ್ಸ್ಟ್ ಏನು ಮಾಡೋಣ ಸೊ ಇಲ್ಲೇನು ಬಂತು ಕಾಸ್ 2x ಮೈನಸ್ 1 ಡಿವೈಡೆಡ್ ಬೈ
ಸೈನ್ ಮೈನಸ್ ಆಫ್ ಸೈನ್ 2x ಬಂತು. ಓಕೆ, ಇದು ಬಂತ. ಓಕೆ, ಸೊ ಇದನ್ನೇನಂತ ಪ್ರೂವ್ ಮಾಡ್ಬೇಕು ನಾವು? ಸೊ ಏನಂತ ಪ್ರೂವ್ ಮಾಡೋಕ್ಕಂತ ಹೇಳಿದ್ರೆ tan x ಅಂತ ಪ್ರೂವ್ ಮಾಡ್ಬೇಕಂತ ಹೇಳಿದ್ರು. ಓಕೆ, tan x ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಏನು ಮಾಡೋಣ? ಸೊ ಇದು ಮೈನಸಿಂದ ಮಲ್ಟಿಪ್ಲೈ ಮಾಡಿ ಫಸ್ಟು. ಸೊ ಇದು ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಇದು ಮೈನಸಿಂದ ಮಲ್ಟಿಪ್ಲೈ ಅಂದರೆ ಸೊ 1 ಮೈನಸ್ ಕಾಸ್ 2x ಆಗ್ತದೆ. ಸೊ 1 ಮೈನಸ್ ಕಾಸ್ 2x ಅದ, ಇದು ಸೈನ್ 2x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಾವು ಸಿ ಇದನ್ನು ಎದ್ರಲ್ಲಿ ಕನ್ವರ್ಟ್ ಮಾಡಬೇಕು? ಇನ್ ಟರ್ಮ್ಸ್ ಆಫ್ ಟ್ಯಾನಿಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ. ಸೊ ಟ್ಯಾನಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಸೊ ಇಲ್ಲೇನು ಮಾಡೋಣ? ಸೊ ಇದನ್ನು ಬಿಡಿಸ್ಕೊಂಡು ಬರ್ಕೊಳ್ಳಿ ಫಸ್ಟು. ಸೊ ಇದನ್ನು ಬಿಡಿಸ್ಕೊಂಡ್ರೆ 2 ಟೈಮ್ಸ್ ಆಫ್ ಏನಾಗುತ್ತೆ? ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಆಗುತ್ತೆ. ವಿಚ್ ಮೀನ್ಸ್ ನೀವು ಟ್ಯಾನ್ ಎಕ್ಸ್ ಬರಬೇಕಂದ್ರೆ ಏನು ಬರಬೇಕು? ಡಿನಾಮಿನೇಟರಲ್ಲಿ ಕಾಸ್ ಎಕ್ಸ್ ಇರಬೇಕು. ಸೊ ಅದಕ್ಕೋಸ್ಕರ ಏನು ಮಾಡೋಣ? ದಿಸ್ ಕಾಸ್ 2x ಫಾರ್ಮುಲಾ ಗೊತ್ತಿರಬೇಕು. ಸೊ ದಿಸ್ ಇಸ್ ಕಾಸ್ 2x ಫಾರ್ಮುಲಾ. ಸೊ ದಟ್ ವಿ ಕ್ಯಾನ್ ರೈಟ್ ಆ್ಯಸ್ ಸೊ 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಸೊ ಕಾಸ್ 2x ಫಾರ್ಮುಲಾ ಏನು? ಸೊ 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಿಸ್ ಈಸ್ 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್. ಓಕೆ, ಸೊ ಈಗ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಸೊ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಉಳಿಯೋದೇನು ನಮಗೆ? 2 ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಸೊ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಓಕೆ, ಸೊ ನಾವು ಈ ಜಸ್ಟ್ ಈಗ 2 ಕ್ಯಾನ್ಸಲ್ ಮಾಡಿ 1 ಸೈನ್ ಎಕ್ಸ್ 1 ಸೈನ್ ಎಕ್ಸ್ 1 ಸೈನ್ ಎಕ್ಸ್ ಕ್ಯಾನ್ಸಲ್. ಉಳಿಯೋದೇನು ನಮಗೆ? ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸು. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಉಳಿಯುತ್ತೆ. ಓಕೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಉಳಿಯುತ್ತೆ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ನ ಏನಂತ ಬರೀತೀವಿ ನಾವು? ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕ್ಯಾನ್ ರಿಟ್ ಆಸ್ ಟ್ಯಾನ್ ಎಕ್ಸ್. ಓಕೆ, ಸೊ ಇಷ್ಟು ಮಾಡಿದರೆ ನೋಡಿ, ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಬರ್ತಿದೆ. ನಾವು ಫಸ್ಟ್ ಏನು ಮಾಡಿದ್ದೀವಿ? ಇದನ್ನು ಪ್ರಾಪರ್ ಫಾರ್ಮೆಟಲ್ಲಿ ಬರ್ಕೊಂಡು, ಈ ಪ್ರಾಪರ್ ಫಾರ್ಮೆಟಲ್ಲಿ ಬರ್ಕೊಂಡಾಗ ಸೊ ಈ ಥರ ಪ್ರಾಪರ್ ಫಾರ್ಮೆಟಲ್ಲಿ ಬರ್ಕೊಂಡಾಗ ಸೊ ನಾವೇನು ಮಾಡೀವಿ? ಈ ಫಾರ್ಮುಲಾ ಸಪ್ಲೈ ಮಾಡಿ. ಈ ಫಾರ್ಮುಲಾ ಸಪ್ಲೈ ಮಾಡಿದಾಗ ಇದು ಹಿಂಗೆ ಸಾಲ್ವ್ ಮಾಡ್ಕೊತ ಹೋದ್ರಾಗ ಸೊ ಈ ಥರ ಬಂತು. ಸೊ ಇದಾದಮೇಲೆ ನಾವು ಏನು ಮಾಡಿದ್ದೀವಿ? ಸೊ ಕಾಸ್ 2x ಮೈನಸ್ 1 ಇದೆ. ಕಾಸ್ ಇಲ್ಲಿ ಮೈನಸ್ ಇದೆ, ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1 ಮೈನಸ್ ಕಾಸ್ 2x ಆಗುತ್ತೆ. ಅವರ್ ಇಂಟೆನ್ಷನ್ ಇಸ್ ಟು ಪ್ರೂವ್ ಇಟ್ ಈಸ್ ಆ್ಯಸ್ ಎ ಟ್ಯಾನ್ ಎಕ್ಸ್ ಅಂತೇಳಿ ಪ್ರೂವ್ ಮಾಡಬೇಕಿತ್ತು. ಟ್ಯಾನ್ ಎಕ್ಸ್ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ನಾವೇನು ಮಾಡೋದು? ಡಿನಾಮಿನೇಟರ್ಲಿ ಕಾಸ್ ಎಕ್ಸ್ ಬರಬೇಕು. ಅದಕ್ಕೋಸ್ಕರ ಏನು ಮಾಡೋಣ? ಇದನ್ನೆಲ್ಲ ಸೊ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತು ಕಾಸಲ್ಲಿ ಬರ್ಕೊಂಡಿದ್ದೀವಿ, ಸೈನ್ 2x. ಸೊ ಕಾಸ್ 2x ಹ್ಯಾವ್ ರಿಟರ್ನ್ ಆ್ಯಸ್ 1 ಮೈನಸ್ 2 ಸೈನ್ ಸ್ಕ್ವಯರ್ ಎಕ್ಸ್. ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ? 2 ಸೈನ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ 2 ಸೈನ್ ಎಕ್ಸ್ ಕಾಸ್ ಎಕ್ಸ್. ಸೈನ್ ಎಕ್ಸ್ ಕ್ಯಾನ್ಸಲ್ ಮಾಡಿದ್ದೀನಿ. ಓಕೆ, ಸೊ ಉಳಿಯೋದೇನು ನಮಗೆ 2 ಕ್ಯಾನ್ಸಲ್ ಮಾಡಿದ್ದೀನಿ. ಉಳಿಯೋದಿನ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕ್ಯಾನ್ ರಿಟ್ ಆಸ್ ಟ್ಯಾನ್ ಎಕ್ಸ್ ಅಂತ ಬರ್ದಿದ್ವಿ. ಓಕೆ, ಸೊ ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ನೋಡಿ. ಸೊ ಕಾಪಿ ಮಾಡ್ಕೊಳ್ಳಿ ನೀಟಾಗಿ. ಓಕೆ, ಸೊ ಈಗ ನೋಡಿ, ಸೊ ಕ್ವಶನ್ ನಂಬರ್ 2 ನೋಡಿ. ಸೊ ಪ್ರೂವ್ ದಟ್ ಕಾಸ್ 4x ಕಾಸ್ 3x ಪ್ಲಸ್ ಕಾಸ್ 2x ಡಿವೈಡೆಡ್ ಬೈ ಸೈನ್ 4x ಸೈನ್ 3x ಸೈನ್ 2x ಇಸ್ ಇಕ್ವಲ್ ಟು ಕಾಟ್ 3x ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಸೇಮ್ ನೀವು ಲಾಸ್ಟ್ ಕ್ವಶನ್ಸ್ ಹೆಂಗೆ ಮಾಡ್ತೀವಿ ಅದೇ ಥರ, ಬಟ್ ಆ ಫಾರ್ಮುಲಾಸ್ ಎಲ್ಲ ನೀಟಾಗಿ ಗೊತ್ತಿದ್ರೆ ನೀವು ಈ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಫಸ್ಟ್ ಏನು ಮಾಡೋಣ? ಈ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡೋಗಿ ನಾವು ಪ್ರೂವ್ ಮಾಡ್ಕೊಂಡು ಹೋಗೋಣ. ಲೆಫ್ಟ್ ಹ್ಯಾಂಡ್ ಸೈಡು ಫಸ್ಟ್ ನಾವು ನೋಡಿ ಈಗ ಆ್ಯಂಗಲ್ಸ್ ಯಾವ್ದು ತೊಗೋಬೇಕು ನಾವು. ಓಕೆ, ಸೊ ಇಲ್ಲಿ ಇವು ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾವು ಆ್ಯಡ್ ಮಾಡಬೇಕು. ನಾವು ಯು ಆ್ಯಡ್ ಮಾಡಬೇಕಾ ಸರ್, ಯು ಆ್ಯಡ್ ಮಾಡಬೇಕಾ ಅಥವಾ ಯು ಆ್ಯಡ್ ಮಾಡಬೇಕಾ ಸರ್, ಯಾವ್ದು ಮಾಡಬೇಕು ಅಂತೇಳಿ ನೀವು ಕೇಳ್ಬೋದು. ಓಕೆ, ಸೊ ದಟ್ ಈಸ್ ವೈ ನಾನು ಯಾವ್ದು ಮಾಡಬೇಕಂದ್ರೆ ನೀವು ಆ್ಯಂಗಲ್ ಚೆಕ್ ಮಾಡಬೇಕು. ಸೊ ಆ್ಯಂಗಲ್ ಚೆಕ್ ಮಾಡಿ. ಸೊ ಸಪೋಸ್ ಇಲ್ಲಿ 4x ಪ್ಲಸ್ 3x ತೊಗೊಳ್ಳಿ. 4x ಪ್ಲಸ್ 3x ಮಾಡಿದಾಗ ಎಷ್ಟು? 7x ಬರುತ್ತೆ. 7x ಡಿವೈಡೆಡ್ ಬೈ 2 ಮಾಡಿದಾಗ ಈ ಆ್ಯಂಗಲ್ ಬರಬೇಕು. 7x ಡಿವೈಡೆಡ್ 2 ಮಾಡಿದ್ರೆ 3.5 ಬರುತ್ತೆ. 3.5 ಆಯಿತಾ? ಇನ್ನೊಂದು. ಓಕೆ, ಅದೇ ಥರ ಯು ಆ್ಯಡ್ ಆ್ಯಂಗಲ್ ತೊಗೊಳ್ಳಿ. ಸೊ ಯು ಆ್ಯಡ್ ಆ್ಯಂಗಲ್ ತೊಗೊಳ್ಳಿ. ಸೊ ಯು ಆ್ಯಡ್ ಆ್ಯಂಗಲ್ ತೊಗೊಂಡಾಗ ಆ್ಯಡ್ ಮಾಡಿ ನೋಡಿ. ಸೊ 3x ಪ್ಲಸ್ 2x ಮಾಡಿದ್ರೆ 5x ಡಿವೈಡೆಡ್ ಬೈ 2 ಮಾಡಿದಾಗ 2.5 ಬರ್ತಿದೆ. 2.5 ಬರ್ತಿಲ್ಲ ಅಂದರೆ ಯು ಆ್ಯಡ್ ತೊಗೊಳ್ಳಿ. ಯು ಆ್ಯಡ್ ಆ್ಯಂಗಲ್ ತೊಗೊಳ್ಳಿ. ಸೊ ದಿಸ್ ಆ್ಯಂಡ್ ದಿಸ್, ಇದು ಮತ್ತು ಇದು ತೊಗೊಳ್ಳಿ. ಸೊ ನಿಂಗೆ ನೋಡಿ ಯು ಆ್ಯಡ್ ಆ್ಯಂಗಲ್ ಆ್ಯಡ್ ಮಾಡಿ. 4x ಪ್ಲಸ್ 2x ಅಂದರೆ 6 ಆಗುತ್ತೆ. 6x ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ? 3x ಆಗುತ್ತೆ. ವಿಚ್ ಮೀನ್ಸ್ ಯು ಆ್ಯಡ್ ತೊಗೋಬೇಕು, ಇದು ಸಪ್ರೇಟಾಗಿ ಯು ಆ್ಯಡ್ ತೊಗೊಂಡು ಆ್ಯಡ್ ಮಾಡ್ಕೋಬೇಕು. ನಾವು ಇದನ್ನು ಸೈಡಿಗೆ ಇಟ್ಕೋಬೇಕು. ಓಕೆ, ಸೊ ದಿಸ್ ಇಸ್ ವೈ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಕಾಸ್ 4x ಪ್ಲಸ್ ಸೊ ಕಾಸ್ 2x ಸೊ ಪ್ಲಸ್ ಕಾಸ್ 3x ಯು ರೈಟ್ ಆಸ್ ಇಟ್ ಈಸ್. ಓಕೆ, ಯು ಆ್ಯಡ್ ಯಾಕೆ ತೊಗೊಂಡಿನಂದರೆ ಸೊ ಯು ಆ್ಯಡ್ ಆ್ಯಂಗಲ್ ಆ್ಯಡ್ ಮಾಡಿದಾಗ ಡಿವೈಡೆಡ್ ಬೈ 2 ಆ್ಯಂಗಲ್ ಆ್ಯಡ್ ಮಾಡಿ 4x ಪ್ಲಸ್ 2x ಮಾಡಿದ್ರೆ 6x ಬರ್ತದೆ. ಡಿವೈಡೆಡ್ ಬೈ 2 ಮಾಡಿದ್ರೆ ಈ ಆ್ಯಂಗಲ್ ಬರ್ತದೆ. ಅದಕ್ಕೋಸ್ಕರ ಯು ಆ್ಯಡ್ ಆ್ಯಂಗಲ್ ತೊಗೊಂಡಿದೆ. ಓಕೆ, ಸೊ ಡಿವೈಡೆಡ್ ಬೈ ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಯಾವ ಆ್ಯಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಡ್ ಮಾಡ್ಬೇಕಂತ ಹೇಳಿದಾಗ ಸೊ ನೋಡಿ ಇಲ್ಲಿನೂ ಸೇಮ್ ಹಂಗೆ ಥರ. ಸೊ ಇಲ್ಲಿನೂ ಆ್ಯಡ್ ಆ್ಯಂಗಲ್ಸ್ ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿ. ಸೊ 4x ಪ್ಲಸ್ 2x ಅಂದರೆ ಎಷ್ಟಾಗುತ್ತೆ? 6x ಆಗುತ್ತೆ. 6x ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ ಸೈನ್ 3x ಬರುತ್ತೆ. ಓಕೆ, ದಟ್ ಈಸ್ ವೈ ಈ ಆ್ಯಡ್ ಮಾಡಿದ್ರೆ ಸೈನ್ 2x ಸರಿ ಸೈನ್ 4x ನೀಟಾಗಿ ಬರ್ಕೊಂಡು ಸುಮ್ಮನೆ.
sin 4x ಓಕೆ ಪ್ಲಸ್ sin 2x ಸೊ ಪ್ಲಸ್ sin 3x ಯು ರೈಟ್ ಆಸ್ ಇಟ್. ಇಷ್ಟು ಬಂತ. ಓಕೆ ಇಷ್ಟು ಬಂದಾಗ ನಿಮ್ಮ ಫಾರ್ಮುಲಾಸ್ ಗೊತ್ತು. ಸೊ ಫಾರ್ಮುಲಾಸ್ ಏನು? cos x ಪ್ಲಸ್ cos y ಫಾರ್ಮುಲಾ ಗೊತ್ತು. ಸೊ ದಟ್ ಈಸ್ cos x ಪ್ಲಸ್ cos y ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ cos ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು cos ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಗೊತ್ತು ನಮಗೆ. ಅದೇ ಥರ ಸೊ ನಿಮಗೆ sin ಆಫ್ x ಪ್ಲಸ್ y ಫಾರ್ಮುಲಾ ಗೊತ್ತು, sin x ಪ್ಲಸ್ sin y ಫಾರ್ಮುಲಾ ಗೊತ್ತು. ಸೊ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ sin ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಸೊ cos ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಸೊ ಈ ಫಾರ್ಮುಲಾ ಗೊತ್ತು ನಮ್ಗೆ. ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡಿ. ಸೊ ಇದ್ರ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಕಾಸ್ ಆಫ್ ನಮಗೇನಾಗುತ್ತೆ? ಸೊ 4x ಪ್ಲಸ್ 2x 4x ಪ್ಲಸ್ 2x ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ 4x ಮೈನಸ್ ಸೊ 2x ಡಿವೈಡೆಡ್ ಬೈ 2. ಓಕೆ ಇಷ್ಟ ಆಯಿತಾ? ಇಲ್ಲಿ cos 3x ಹೆಂಗಿದೆ ಹಂಗೆ ಬರ್ಕೊಳ್ಳಿ. cos 3x ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ? ಸೊ ಇಲ್ಲೇನಿದೆ? ಸೊ ಅಗೇನ್ ಯು ಹ್ಯಾವ್ ಟು sin x ಪ್ಲಸ್ sin y ಫಾರ್ಮಟ್ಟಿಲ್ಲ. ದೆನ್ ಇಲ್ಲಿ 2 ಟೈಮ್ಸ್ ಆಫ್ ಇಲ್ಲಿ 2 ಮಿಸ್ ಮಾಡಿದ್ದೀನಿ. ಓಕೆ 2 ಟೈಮ್ಸ್ ಆಫ್ sin ಆಫ್ ಸೊ x ಪ್ಲಸ್ y. x ಪ್ಲಸ್ ಇಲ್ಲಿ ಏನಿದೆ ನಮಗೆ? 4x. ಸೊ 4x ಪ್ಲಸ್ y ಪ್ಲಸ್ ಇಲ್ಲಿ ಏನಿದೆ ನಮಗೆ? 2x ಇದೆ. 2x ಬರ್ಕೊಳ್ಳಿ ಡಿವೈಡೆಡ್ ಬೈ 2. ಓಕೆ ಅದೇ ಥರ ಕಾಸ್ ಆಫ್ ಎಕ್ಸ್ ಪ್ಲಸಲ್ಲಿ ಏನಿದೆ ನಮಗೆ? ಎಕ್ಸ್ ಪ್ಲಸಲ್ಲಿ 4x ಇದೆ ಮೈನಸ್ ಆಫ್ y ಪ್ಲಸಲ್ಲಿ ಏನಿದೆ? 2x ಇದೆ ಡಿವೈಡೆಡ್ ಬೈ 2. ಓಕೆ ಸೊ ಪ್ಲಸ್ sin 3x ಯು ರೈಟ್ ಆ್ಯಸ್ ಇಟ್ ಈಸ್. ಇದನ್ನು ಸಾಲ್ವ್ ಮಾಡ್ಕೊತೋಗಿ. ಇದನ್ನು ಸಾಲ್ವ್ ಮಾಡ್ಕೊತ ಬಂದಾಗ ಏನಾಗುತ್ತೆ? ಸೊ ನಾವು ಯು ಜಸ್ಟ್ ಸಿ ಹಿಯರ್ ಇಲ್ಲಿ 2 ಇದೆ ಕ್ಯಾನ್ಸಲ್ ಮಾಡ್ಕೋಬೇಡಿ ಮತ್ತೆ. ಸೊ ಇಲ್ಲಿ ಜಸ್ಟ್ 2 ಟೈಮ್ಸ್ ಆಫ್ ಇದೇನಾಗುತ್ತೆ? 2 ಟೈಮ್ಸ್ ಆಫ್ ಕಾಸ್ ಆಫ್ ಸೊ 4x ಪ್ಲಸ್ 2x ಅಂದರೆ 6x ಆಗುತ್ತೆ. 6x ಡಿವೈಡೆಡ್ ಬೈ 2. ಸೊ ದಿಸ್ ಈಸ್ 6x ಡಿವೈಡೆಡ್ ಬೈ 2 ಇಂಟು ದಿಸ್ ಈಸ್ ಕಾಸ್ ಆಫ್ ಸೊ 4x ಮೈನಸ್ 2x ಅಂದರೆ ಅಂತೆ 2x ಡಿವೈಡೆಡ್ ಬೈ 2. ಓಕೆ ಸೊ ಪ್ಲಸ್ ಕಾಸ್ 3x ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ ಸೊ ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ? ಸೊ ಹೋಲ್ ಡಿವೈಡೆಡ್ ಬೈ. ಓಕೆ ಸೊ ಅದೇ ಥರ ಸಿಮಿಲರ್ಲಿ ದಿಸ್ ಈಸ್ 2 ಟೈಮ್ಸ್ ಆಫ್ ಸೈನ್ ಆಫ್ 4x ಪ್ಲಸ್ 2x ಅಂದರೆ 6x ಡಿವೈಡೆಡ್ ಬೈ 2. ಓಕೆ ಸೊ ಹಿಯರ್ ಕಾಸ್ ಆಫ್ ಸೊ 2x ಡಿವೈಡೆಡ್ ಬೈ 2 ಪ್ಲಸ್ sin 3x. ಓಕೆ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ ಹುಡುಕಿದ್ದು. ಸೊ ಇಲ್ಲಿ ಏನಾಗುತ್ತೆ? ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ 2 ಟೈಮ್ಸ್ ಆಫ್ ಸೊ 6x ಡಿವೈಡೆಡ್ ಬೈ 2 ಅಂದರೆ ಸೊ ದಟ್ ಈಸ್ 3x ಕಾಸ್ 3x. ಓಕೆ ಸೊ ಇಲ್ಲಿ ಕಾಸ್ 2x ಡಿವೈಡೆಡ್ ಬೈ 2 ಅಂದರೆ ಕಾಸ್ x ಪ್ಲಸ್ ಇಲ್ಲಿ ಕಾಸ್ 3x ಎಂದಿದ್ದು ನನಗೆ ಬರ್ಕೊಳ್ಳಿ ಹೋಲ್ ಡಿವೈಡೆಡ್ ಬೈ. ಸೊ ಇಲ್ಲಿ ಏನಿದೆ ನೋಡಿ? ಸೊ 2 ಟೈಮ್ಸ್ ಆಫ್ ಸೈನ್ 6x ಡಿವೈಡೆಡ್ ಬೈ 2 ಅಂದರೆ ಸೊ ದಟ್ ಈಸ್ 3x. ಹಿಯರ್ ಇಟ್ ಈಸ್ 2x ಡಿವೈಡೆಡ್ ಬೈ 2 ಈಸ್ ನಥಿಂಗ್ ಬಟ್ 2x. ದಿಸ್ ಈಸ್ ಕಾಸ್ x ಪ್ಲಸ್ ಇಲ್ಲೇನಿದೆ? sin 3x ಇದೆ sin 3x. ಓಕೆ ಸೊ ಇವೆರಡರಲ್ಲಿ ಮೇಲೆ ನ್ಯೂಮರೇಟ್ರಲ್ಲಿ ಏನು ಕಾಮನ್ ಇದೆ ಮತ್ತು ಡಿನಾಮಿನೇಟ್ರಲ್ಲಿ ಏನು ಕಾಮನ್ ಇದೆ ಅದು ನೋಡ್ಕೊಂಡು ಬರ್ಕೊಳ್ಳಿ. ಸೊ ನ್ಯೂಮರೇಟ್ರಲ್ಲಿ ಏನು ಕಾಮನ್ ಇದೆ? ಸೊ ನ್ಯೂಮರೇಟ್ರಲ್ಲಿ ಸೊ ನಿಮಗೆ ಕಾಸ್ 3x ಕಾಮನ್ ಇದೆ. ಓಕೆ ನೀವೇನು ಮಾಡ್ತೀರಾ? ಇಲ್ಲಿ 2 ಕ್ಯಾನ್ಸಲ್ ಮಾಡ್ಕೊಳ್ತೀರಾ, ಅದು ರಾಂಗ್. ಓಕೆ ಸೊ ದಟ್ ಈಸ್ ಕಾಸ್ 3x ಕಾಮನ್ ಇದೆ. ಕಾಸ್ 3x ಕಾಮನ್ ತೊಗೊಂಡಾಗ ಏನಾಗುತ್ತೆ? 2 ಟೈಮ್ಸ್ ಆಫ್ ಕಾಸ್ x ಪ್ಲಸ್ 1 ಬರುತ್ತೆ. ಅದೇ ಥರ ಡಿನಾಮಿನೇಟ್ರಲ್ಲಿ ಏನು ಕಾಮನ್ ಇದೆ? ಇದರಲ್ಲಿ sin 3x ಕಾಮನ್ ಇದೆನಾ? ಸೊ sin 3x ಕಾಮನ್ ತೊಗೊಳ್ಳಿ. sin 3x ಕಾಮನ್ ತೊಗೊಂಡಾಗ ಏನಾಗುತ್ತೆ? ಇಯರ್ ನಮ್ಗೆ ಗಾಟ್ ಲೆಫ್ಟ್ ವಿತ್ 2 ಟೈಮ್ಸ್ ಆಫ್ ಕಾಸ್ x ಪ್ಲಸ್ 1 ಬರುತ್ತೆ. ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಸೊ ದಿಸ್ 2 ಕಾಸ್ x ಪ್ಲಸ್ 1 2 ಕಾಸ್ x ಪ್ಲಸ್ 1 ಕ್ಯಾನ್ಸಲ್ ಆಗುತ್ತಾ? ಸೊ ಕ್ಯಾನ್ಸಲ್ ಆಗಿದ್ರೆ ಉಳಿಯೋದು ಏನಿರುತ್ತೆ ನಮಗೆ? ಏನು ಉಳಿಯುತ್ತೆ ನಮಗೆ? ಸೊ ನಮಗೆ ಇಲ್ಲಿ ಕಾಸ್ x ಡಿವೈಡೆಡ್ ಬೈ sin 3x ಯು ಕ್ಯಾನ್ ರೈಟ್ ಆಸ್ ಕಾಟ್ 3x. ಓಕೆ ಇಷ್ಟು ಬರೆದ್ರೆ ನಮಗೆ 3 ಮಾರ್ಕ್ಸ್ ನೋಡಿ. ಓಕೆ ಮಾಡ್ತೀರಾ? ಸೊ ಜಸ್ಟ್ ರೈಟ್ ಡೌನ್. ವಿಲ್ ಸಾಲ್ವ್ ಸಮ್ ಮೋರ್ ಕ್ವಶನ್ಸ್. ಓಕೆ ಕ್ವಶನ್ ನಂಬರ್ 3 ನೋಡಿ ಏನು ಕೊಟ್ಟಿದ್ದಾರೆ? ಅವನು sin 7x ಪ್ಲಸ್ sin 5x sin 9x ಪ್ಲಸ್ sin 3x ಅದೇ ಥರ ಇಲ್ಲಿ sin 7x ಕಾಸ್ 7x ಪ್ಲಸ್ ಕಾಸ್ 5x ಪ್ಲಸ್ ಕಾಸ್ 9x ಪ್ಲಸ್ ಕಾಸ್ 3x. ಇಲ್ಲಿ ನೋಡಿ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಅಂದರೆ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಸೊ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಸೊ ಇಲ್ಲಿ ನೋಡಿ ಇವೆರಡು ಆ್ಯಂಗಲ್ ಆ್ಯಡ್ ಮಾಡಿ. ಓಕೆ ಸೊ ಇವೆರಡು ಆ್ಯಂಗಲ್ ಆ್ಯಡ್ ಮಾಡಿ ಸೊ ನಮಗೇನು ಆ್ಯಂಗಲ್ ಬರುತ್ತೆ ಅದೇ ಆ್ಯಂಗಲ್ಲು ಸೊ ಇವೆರಡು ಆ್ಯಂಗಲ್ ಆ್ಯಡ್ ಮಾಡಿದರೆ ಬರಬೇಕು. ಓಕೆ ಸಪೋಸ್ ಇಲ್ಲಿ ನೋಡಿ 7x ಪ್ಲಸ್ 5x ಏನಾಗುತ್ತೆ?
ಸೊ 7x ಪ್ಲಸ್ 5x ಮಾಡಿದ್ರೆ ಏನಾಗುತ್ತೆ 12x ಆಗುತ್ತೆ. ಅದೇ ಥರ ಇವೆರಡು ಆ್ಯಂಗಲ್ ನೋಡಿ, ಈ ಥರ 4 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಾಗ ಸೊ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ತೊಗೊಳ್ತೀವಲ್ಲ, ಆ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಆ್ಯಡ್ ಮಾಡಬೇಕು. ಓಕೆ, ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಆ್ಯಂಗಲ್ ಆ್ಯಡ್ ಮಾಡಬೇಕು. ಆ್ಯಂಗಲ್ ಆ್ಯಡ್ ಮಾಡಿದಾಗ ಇವೆರಡು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ಆ್ಯಂಗಲು ಸೇಮ್ ಬರಬೇಕು. ಆವಾಗ ಮಾತ್ರ ನೀವು ಇವುಗಳು ಮತ್ತು ಇವು ಮತ್ತು ಆ್ಯಡ್ ಮಾಡ್ಬೋದು. ಅದೇ ಥರ ಡಿನಾಮಿನೇಟರ್ ನೋಡಿ, ಸೊ ಇವೇ 2 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾಕೆ ಆ್ಯಡ್ ಮಾಡ್ತಿದ್ದೀನಿ, ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ನೋಡಿ, ಸೊ ಇಲ್ಲಿ ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ 12x ಬರುತ್ತೆ. ಇವೆರಡು ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ 12x ಬರುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ. ಇದನ್ನು ಸಾಲ್ವ್ ಮಾಡ್ಕೊಂಡು ತೊಗೊಳ್ಳೋಣ. ಓಕೆ, ಈಗ ನೋಡಿ, ಸೊ ಯು ನೋ ದಟ್ sin x ಪ್ಲಸ್ sin y ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕದು. sin x ಪ್ಲಸ್ sin y ಫಾರ್ಮುಲಾ, sin x ಪ್ಲಸ್ sin y ಫಾರ್ಮುಲಾ. ಸೊ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ sin of x plus y divided by 2 into cos of x minus y divided by 2. ಇದು ನೆನಪಿರ್ಬೇಕು. ಅದೇ ಥರ cos x plus cos y ಫಾರ್ಮುಲಾ. ಸೊ ದಿಸ್ cos x plus cos y ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ cos of x plus y divided by 2 into cos of x minus y divided by 2. ಓಕೆ, ಇಷ್ಟು ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಓಕೆ, ಇಷ್ಟು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಿ, ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇಲ್ಲಿ ನೋಡಿ, ಸೊ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಮ್ಮ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಸೊ sin of 2 ಟೈಮ್ಸ್ ಆಫ್ ಏನಾಗುತ್ತೆ sin of 7x ಪ್ಲಸ್ 5x, 7x ಪ್ಲಸ್ 5x ಡಿವೈಡೆಡ್ ಬೈ 2. ಓಕೆ, 7x ಪ್ಲಸ್ 5x ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸೊ 7x ಮೈನಸ್ 5x divided by 2. ಓಕೆ, ಪ್ಲಸ್ ಇನ್ನೇನಿದೆ ಇಲ್ಲಿನೂ sin x ಪ್ಲಸ್ sin y ಫಾರ್ಮುಲಾ ಇದೆ. ಸೊ ದಟ್ ವಿಲ್ ಬಿಕಮ್ 2 ಟೈಮ್ಸ್ ಆಫ್ sin of ಸೊ 9x ಪ್ಲಸ್ 3x ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸೊ 9x ಮೈನಸ್ 3x ಡಿವೈಡೆಡ್ ಬೈ 2. ಓಕೆ, ಸೊ ಇಷ್ಟಿದೆನಾ? ಓಕೆ, ಈ ಫಾರ್ಮುಲಾ ಸೈಡಿಗೆ ಬರ್ಕೊಂಡು ಇಷ್ಟಿದೆನಾ? ಓಕೆ, ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ, ಸೊ ಹೋಲ್ ಡಿವೈಡೆಡ್ ಬೈ, ಸೊ ನೀವು ಲೆಜಸ್ ಬರ್ಕೊಳ್ಳಿ, ಇಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ತಿದೆ ಅಂತ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊತ ಹೋಗ್ತಿದ್ವಿ. ಸೊ ಇಷ್ಟು ಮಾಡಿದ್ಮೇಲೆ ಸೊ ಡಿನಾಮಿನೇಟ್ರಲ್ಲಿ ನೋಡಿ, ಸೊ ಡಿನಾಮಿನೇಟ್ರಲ್ಲಿ 2 ಟೈಮ್ಸ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಫಾರ್ಮುಲಾ ಯು ನೋ ದಟ್ ಕಾಸ್ ಆಫ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ ವೈ. 2 ಟೈಮ್ಸ್ ಆಫ್ ಇಲ್ಲಿ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ 7x ಇದೆ, ಪ್ಲಸ್ ಇಲ್ಲಿ ವೈ ಪ್ಲಸ್ ಏನಿದೆ 5x ಇದೆ, 5x ಡಿವೈಡೆಡ್ ಬೈ 2. ಓಕೆ, ಇಂಟು ಅದೇ ಥರ ಕಾಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ, ಇಲ್ಲಿ ನಮಗೆ 7x ಇದೆ, 7x ಮೈನಸ್ 5x ಡಿವೈಡೆಡ್ ಬೈ 2. ಓಕೆ, ಸೊ ಅದೇ ಥರ ಇಲ್ಲಿ ಪ್ಲಸ್ ಇದೆ, ಪ್ಲಸ್ಸಿಗೆ ಬರ್ಕೊಳ್ಳಿ. ಅದೇ ಥರ ಸೊ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ ನಮಗೆ 9x ಇದೆ, ಪ್ಲಸ್ ವೈ ಪ್ಲಸ್ ಏನಿದೆ 3x ಡಿವೈಡೆಡ್ ಬೈ 2. ಓಕೆ, ಸೊ ಅದೇ ಥರ ಇಲ್ಲಿ ಕಾಸ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಏನಿದೆ 9x ಮೈನಸ್ 3x ಡಿವೈಡೆಡ್ ಬೈ 2. ಓಕೆ, ಇದು ಫರ್ದರ್ ಸಿಂಪ್ಲಿಫೈ ಮಾಡ್ಕೊತ ಹೋದರೆ ಏನಾಗುತ್ತೆ, ದಿಟ್ ಈಸ್ 2 ಟೈಮ್ಸ್ ಆಫ್ ಸೈನ್ ಆಫ್ ಸೊ 7x ಪ್ಲಸ್ 5x ಅಂದರೆ 12x ಡಿವೈಡೆಡ್ ಬೈ 2. ಇಲ್ಲಿ ಏನಾಗುತ್ತೆ ಸೈನ್ ಕಾಸ್ ಆಫ್ ಬರ್ಕೊಂಡು ನೀಟಾಗಿ. ಸೊ ದಿಸ್ ಈಸ್ ಕಾಸ್ ಆಫ್ 7x ಅಲ್ಲಿ 5x ಹೋದಾಗ ದಟ್ ಈಸ್ 2x ಡಿವೈಡೆಡ್ ಬೈ ಸೊ 2 ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಆಫ್ ಸೊ ದಿಸ್ ವಿಲ್ ಬಿಕಮ್ ವಾಟ್ 12x ಡಿವೈಡೆಡ್ ಬೈ 2. ಓಕೆ, ಸೊ ದಿಸ್ ಈಸ್ ಕಾಸ್ ಆಫ್ ಓಕೆ, ಸೊ 9x ಪ್ಲಸ್ 3x ಅಂದರೆ ಎಷ್ಟು, 9x ಮೈನಸ್ 3x ಈಸ್ ದಟ್ ಈಸ್ 9 ಮೈನಸ್ 3x ಅಂದರೆ ಎಷ್ಟಾಗುತ್ತೆ, ಇಟ್ ಈಸ್ 6x ಡಿವೈಡೆಡ್ ಬೈ 2. ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ ನೋಡಿ, ಹೋಲ್ ಡಿವೈಡೆಡ್ ಬೈ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಿಸ್ ಈಸ್ ಆಲ್ಸೋ 2 ಟೈಮ್ಸ್ ಆಫ್ ಕಾಸ್ ಆಫ್ ಸೊ 12x ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸೊ ಇಟ್ ವಿಲ್ ಬಿಕಮ್ 7x ಮೈನಸ್ 5x ಈಸ್ 2x ಡಿವೈಡೆಡ್ ಬೈ 2. ಓಕೆ, ಅದೇ ಥರ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಕಾಸ್ ಆಫ್ ಸೊ ದಿಸ್ ವಿಲ್ ಬಿಕಮ್ 12x ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ ಸೊ 6x ಡಿವೈಡೆಡ್ ಬೈ 2. ಎಷ್ಟು ಬರುತ್ತೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 2 ಟೈಮ್ಸ್ ಆಫ್ ಇಲ್ಲಿ ಏನಾಗುತ್ತೆ ನೋಡಿ, ಸೊ ಇಲ್ಲಿ ಸೊ ದಿಸ್ ವಿಲ್ ಬಿಕಮ್ ಸೈನ್ ಸೊ 12x ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 6x. ಇಲ್ಲಿ ಇಟ್ ಈಸ್ ಕಾಸ್ 2x ಡಿವೈಡೆಡ್ ಬೈ 2 ಅಂದರೆ ಕಾಸ್ x ಆಗುತ್ತೆ, ಪ್ಲಸ್ 2 ಟೈಮ್ಸ್ ಆಫ್ 12x ಡಿವೈಡೆಡ್ ಬೈ 2 ಮಾಡಿದಾಗ ಸೊ ದಟ್ ಈಸ್ ಸೈನ್ ಆಫ್ 6x. ಇಲ್ಲಿ 6x ಡಿವೈಡೆಡ್ ಬೈ 2 ಮಾಡಿದಾಗ ಸೊ ದಟ್ ಈಸ್ ಕಾಸ್ ಆಫ್ 3x. ಇಷ್ಟ ಆಯಿತಾ? ಸೊ ಹೋಲ್ ಡಿವೈಡೆಡ್ ಬೈ ಅದನ್ನೇ ಇದೇ ಥರ ಮತ್ತೆ ವಾಪಸ್ ಸಿಂಪ್ಲಿಫೈ ಮಾಡಿಕೊಂಡ್ರೆ 2 ಟೈಮ್ಸ್ ಆಫ್ ಕಾಸ್ ಆಫ್ 6x ಬರುತ್ತೆ ನಮಗೆ, ಇಲ್ಲಿ ಕಾಸ್ x ಬರುತ್ತೆ. ಓಕೆ, ಇಲ್ಲಿ ಪ್ಲಸ್ 2 ಟೈಮ್ಸ್ ಆಫ್ ಇಟ್ ವಿಲ್ ಬಿಕಮ್ ಔಟ್ ಕಾಸ್ ಆಫ್ 6x ಹಿಯರ್ ಕಾಸ್ 3x.
ಓಕೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂತ ಹೋದರೆ ಏನು ಬರ್ತದೆ ನೋಡಿ, ಇಲ್ಲಿ ಮಾಡ್ತೀನಿ ನೋಡಿ ಫರ್ದರ್ ಸಿಂಪ್ಲಿಫಿಕೇಷನು. ಇವೆರಡರಲ್ಲಿ ಏನು ಕಾಮನ್ ಇದೆ, ನ್ಯೂಮರೇಟ್ರಲ್ಲಿ ಏನು ಕಾಮನ್ ಇದೆ ನೀವು ಕಾಮನ್ ತೊಗೊಳ್ಳಿ, ಇಲ್ಲಿ ಡಿನಾಮಿನೇಟ್ರಲ್ಲಿ ಏನು ಕಾಮನ್ ಇದೆ ಕಾಮನ್ ತೊಗೊಳ್ಳಿ. ನ್ಯೂಮರೇಟ್ರಲ್ಲಿ ಏನು ಕಾಮನ್ ಇದೆ, ಸೊ 2 ಒಂದು ಕಾಮನ್ ಇದೆ, 2 ಕಾಮನ್ ಇದೆ. ಮತ್ತು sin 6x ಕಾಮನ್ ಇದೆಯಾ, sin 6x ಕಾಮನ್ ತೊಗೊಳ್ಳಿ, sin 6x ಕಾಮನ್ ತೊಗೊಂಡಿರಿ. ಓಕೆ. ಸೊ ಉಳಿದಿದ್ದೇನು ಇಲ್ಲಿ 2 sin 6x ಕಾಮನ್ ತೊಗೊಳಿದ್ರೆ ಇಲ್ಲೇನು ಉಳುತ್ತೆ cos x ಉಳುತ್ತೆ, cos x ಬರ್ಕೊಳ್ಳಿ. ಓಕೆ. ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ ಬರ್ಕೊಳ್ಳಿ. ಓಕೆ. ಇಷ್ಟ ಆಯಿತಾ. ಇಲ್ಲಿ 2 sin x ಕಾಮನ್ ತೊಗೊಳಿದ್ರೆ ಏನಾಗುತ್ತೆ cos 3x ಬರುತ್ತೆ. ಸೊ ಇಟ್ ಇಸ್ cos 3x ಕಾಮನ್ ತೊಗೊಳ್ಳಿ. ಓಕೆ. ಹೋಲ್ ಡಿವೈಡೆಡ್ ಇಷ್ಟ ಆಯಿತಾ. ಇಷ್ಟ ಆದಮೇಲೆ ಏನಾಗುತ್ತೆ, ಈ ಡಿನಾಮಿನೇಟ್ರಲ್ಲಿ ಏನು ಕಾಮನ್ ಇದೆ ನೋಡಿ, 2 times ಆಫ್ cos 6x ಕಾಮನ್ ಇದೆ, 2 times ಆಫ್ cos 6x ಕಾಮನ್ ತೊಗೊಳ್ಳಿ. ಸೊ cos 6x ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲೇನು ಉಳಿಯುತ್ತೆ cos x ಉಳಿಯುತ್ತೆ, cos x ಉಳಿಯುತ್ತೆ. ಓಕೆ. ಅದೇ ಥರ ಇಲ್ಲೇನು ಉಳಿಯುತ್ತೆ, ಇಲ್ಲಿ cos 3x ಉಳಿಯುತ್ತೆ, cos 3x. ಓಕೆ. ನಾವು ಯು ಜಸ್ಟ್ ಸಿ ನಾವು ಕ್ಯಾನ್ಸಲ್ ಮಾಡ್ಬೋದು, ಈಗ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಓಕೆ. 2 ಕ್ಯಾನ್ಸಲ್ ಮಾಡಿ, ಇಲ್ಲಿ cos x ಪ್ಲಸ್ cos 3x ಕ್ಯಾನ್ಸಲ್ ಆಗುತ್ತೆ, cos x ಪ್ಲಸ್ 3. ಉಳಿಯೋದೇನು sin x ಡಿವೈಡೆಡ್ ಬೈ, ಸೊ ನಮಗೇನು ಉಳಿಯುತ್ತೆ sin x ಡಿವೈಡೆಡ್ ಬೈ cos 6x ಅಂದರೆ sin 6x ಡಿವೈಡೆಡ್ ಬೈ cos 6x ಇಸ್ ನಥಿಂಗ್ ಬಟ್ tan 6x. ಓಕೆ. ಸೊ ಇಷ್ಟು ಮಾಡಿದ್ರೆ ಸೊ ನಿಮಗೆ ಸೊ 5 ಮಾರ್ಕ್ಸ್ ನೋಡಿ. ಓಕೆ. ಜಸ್ಟ್ ರೈಟ್ ಡೌನ್. ಓಕೆ. ಇದು 4th ಕ್ವಶನ್ ನೋಡಿ. ಸೊ ಇದನ್ನು ಅದೇ ಥರ ಈಗ ಪ್ರೀವಿಯಸ್ ಕ್ವಶನ್ ಮಾಡಿರಲ್ಲ ಅದೇ ಥರ. ಸೊ ಇದು ಒಂದ್ಸಲ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾನೆ. ಓಕೆ. ಇಲ್ಲಿ ನೋಡಿ sin x ಪ್ಲಸ್ sin 3x sin 5x ಪ್ಲಸ್ sin 7x ಇಸ್ ಈಕ್ವಲ್ ಟು ಏನಂತ ಪ್ರೂವ್ ಮಾಡಬೇಕು, 4 cos x ಇಂಟು cos 2x ಇಂಟು sin 4x ಅಂತೇಳಿ ಪ್ರೂವ್ ಮಾಡಬೇಕು. ಸೊ ನಾವೇನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ಪ್ರೂವ್ ಮಾಡ್ಕೊಂಡು ತೊಗೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನೋಡಿ, ಸೊ sin x ಪ್ಲಸ್ sin 3x ಓಕೆ ಪ್ಲಸ್ sin 5x ಪ್ಲಸ್ sin 7x. ಓಕೆ. ಸೊ ಈಗ ಜಸ್ಟ್ ನಾವು ಹೇಳಿದೆ ನಾವು ಯಾವ್ಯಾವ ಆ್ಯಂಗಲ್ ತೊಗೋಬೇಕು ಸರ್, ಯಾವ್ಯಾವ ಆ್ಯಂಗಲ್ ತೊಗೊಂಡಾಗ ಸೊ ನಮಗೆ ಕರೆಕ್ಟ್ ಆನ್ಸರ್ ಬರುತ್ತೆ ಅಂತಂತ ಬಂದಾಗ, ಸೊ ಇಲ್ಲಿ ನೋಡಿ ಜಸ್ಟ್ ನಾವು ಹಿಯರ್ sin x ಇದೆನಾ. ಓಕೆ. ಸೊ ಇಲ್ಲೇನಿದೆ sin 3x ಇದೆ. ಓಕೆ. ಇವಾಡ್ ತೊಗೋಬೋದಾ ಸರ್, ಇವಾಡ್ ತೊಗೋಬೋದಾ. ಸೊ ನಾವು ಈ ವಾರ್ಡ್ ತೊಗೊಳಕ್ಕೆ ಬರಲ್ಲ, ಯಾಕಂದರೆ ಸೊ ಯಾವ ಎರಡು ಆ್ಯಂಗಲ್ ತೊಗೊಳ್ಬೇಕಂತಂದರೆ ಸೊ ಎರಡು ಆ್ಯಂಗಲ್ಸ್ ಆ್ಯಡ್ ಮಾಡಿ ನೋಡ್ಬೇಕು. ಇವು ಎರಡು ಆ್ಯಂಗಲ್ಸ್ ಆ್ಯಡ್ ಮಾಡಿ ನೋಡಿದಾಗ ಸೊ ಇವು ಸಪೋಸ್ ಸೈನ್ ಇಲ್ಲಿ ನೋಡಿ ಎಕ್ಸ್ ಇದೆ, ಇಲ್ಲಿ 7x ಇದೆ, ಇಲ್ಲಿ ಸೈ ಎಕ್ಸ್ ಪ್ಲಸ್ 7x ಮಾಡಿದ್ರೆ ಎಷ್ಟಾಗುತ್ತೆ 8x ಆಗುತ್ತೆ. ಅದೇ ಥರ ಇನ್ನೂ ಇವು ಎರಡು ಆ್ಯಂಗಲ್ಸು 3x ಪ್ಲಸ್ 5x ಮಾಡಿದ್ರೆ ಎಷ್ಟಾಗುತ್ತೆ 8x ಆಗುತ್ತೆ. ವಿಚ್ ಮೀನ್ಸು ಈ ಆ್ಯಂಗಲ್ ಮಾಡಿದ್ರೆ ಏನಾಗುತ್ತೆ 8x ಬರ್ತಾರೆ, ಈ ಆ್ಯಂಗಲ್ ಆ್ಯಡ್ ಇದು ಮಾಡಿದ್ರೆ 8x ಬರುತ್ತೆ. ವಿಚ್ ಮೀನ್ಸ್ ಇವೆರಡನ್ನ ಆ್ಯಡ್ ಮಾಡಬೇಕು, ಇವೆರಡನ್ನ ಆ್ಯಡ್ ಮಾಡಬೇಕು. ಸೊ ವಿಚ್ ಮೀನ್ಸ್ ದಿಸ್ ವಿ ಕ್ಯಾನ್ ರೈಟ್ ಆಸ್ sin 7x ಪ್ಲಸ್ sin x ಸೊ ಪ್ಲಸ್ ದಟ್ ಈಸ್ ಈಕ್ವಲ್ ಟು sin 5x ಪ್ಲಸ್ sin 3x ಮಾಡ್ತೀನಿ ನೋಡಿ. ಓಕೆ. ಸೊ ಈ ಥರ ಬರ್ಕೊಂಡಿದ್ದೀನಿ. ಓಕೆ. ಸೊ ಇದನ್ನು ಆ್ಯಡ್ ಮಾಡಿದ್ದೀನಿ, ಇದನ್ನು ಆ್ಯಡ್ ಮಾಡಿದ್ದೀನಿ. ಓಕೆ. ಸೊ ಇಷ್ಟ ಆಯಿತಾ, ಇಷ್ಟು ಆ್ಯಡ್ ಮಾಡ್ತೀನಿ ಅಂತ ಬಂದಾಗ ಸೊ ನಾವು ಈ ಜಸ್ಟ್ ಯು ಶುಡ್ ನೋ ದ ಫಾರ್ಮುಲಾ ಆಫ್ sin ಆಫ್ x ಪ್ಲಸ್ sin y ಫಾರ್ಮುಲಾ. ಸೊ ದಟ್ ಈಸ್ ಈಕ್ವಲ್ ಟು 2 times ಆಫ್ sin ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಓಕೆ. ಸೊ sin ಆಫ್ x ಪ್ಲಸ್ y ಡಿವೈಡೆಡ್ ಬೈ 2 ಇಂಟು ಕಾಸ್ ಆಫ್ x ಮೈನಸ್ y ಡಿವೈಡೆಡ್ ಬೈ 2. ಈ ಫಾರ್ಮುಲಾ ಗೊತ್ತಿರಬೇಕು. ಇನ್ನೊಂದು ಒನ್ ಮೋರ್ ಜಸ್ಟ್ ಸಿಂಗ್ತಿ. ಸೊ ಯಾವ ಆ್ಯಂಗಲ್ ದೊಡ್ಡದಿದೆ ಅದು ಫಸ್ಟ್ ಬರ್ಕೊಂಬಿಡಿ. ಸೊ ದಟ್ ಈಸ್ ವೈ ಇಲ್ಲಿ ನೋಡಿ ಇಲ್ಲಿ 7x ಆ್ಯಂಗಲ್ ದೊಡ್ಡದಿದೆ, ಇಲ್ಲಿ 7x ಬರ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಯಾಕಂದರೆ ಅಲ್ಲಿ ಮತ್ತೆ ನೀವು ಮೈನಸ್ಸು ಪ್ಲಸ್ಸು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ 7x ಆ್ಯಂಗಲ್ ದೊಡ್ಡದಿದ್ದಾನೆ ತೆಗೆದುಕೊಂಡು ಅದು ಫಸ್ಟ್ ಬರ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡ್ಕೊತೀವಿ ಆ ಫಾರ್ಮುಲಾ ಪ್ರಕಾರ. ಸೊ ದಟ್ ಈಸ್ 2 times ಆಫ್ sin ಆಫ್ x ಪ್ಲಸ್ y, x ಪ್ಲಸ್ ಏನಿದೆ 7x ಇದೆ, ಪ್ಲಸ್ y ಪ್ಲಸ್ ಏನಿದೆ x ಇದೆ ಡಿವೈಡೆಡ್ ಬೈ 2 ಇಂಟು ಸೊ ಕಾಸ್ ಆಫ್ x ಪ್ಲಸ್ ಏನಿದೆ 7x ಇದೆ ಮೈನಸ್ ಆಫ್ y ಪ್ಲಸ್ ಏನಿದೆ x ಇದೆ ಡಿವೈಡೆಡ್ ಬೈ 2. ಓಕೆ. ಪ್ಲಸ್ ಅದೇ ಥರ ಇದನ್ನು ಹಂಗೆ ಸಾಲ್ವ್ ಮಾಡಿ. ಸೊ ದಿಸ್ ವಿಲ್ ಬಿಕಮ್ 2 times ಆಫ್ sin ಆಫ್ x ಪ್ಲಸ್ ಏನಿದೆ 5x ಪ್ಲಸ್ y ಪ್ಲಸ್ ಏನಿದೆ 3x ಡಿವೈಡೆಡ್ ಬೈ 2. ಓಕೆ. ಅದೇ ಥರ ಸೊ ಕಾಸ್ ಆಫ್ x ಪ್ಲಸ್ ಏನಿದೆ ನಮಗೆ ಸೊ 5x ಮೈನಸ್ y ಪ್ಲಸ್ ಏನಿದೆ 3x ಡಿವೈಡೆಡ್ ಬೈ 2. ಓಕೆ. ಇಷ್ಟಿದೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗುತ್ತೆ 2 times ಆಫ್ sin ಆಫ್ ಇಲ್ಲೇನಾಗುತ್ತೆ 7x ಪ್ಲಸ್ x ಮಾಡಿದಾಗ ಎಷ್ಟಾಗುತ್ತೆ 8x ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ನೋಡಿ ಈಗ. ಸೊ 8 ಸೊ ಬಿಲ್ ಬರ್ಕೊಳ್ಳಿ ಫಸ್ಟ್ 8x ಡಿವೈಡೆಡ್ ಬೈ 2 ಆಗುತ್ತೆ. ಅದೇ ಕಾಸ್ ಆಫ್ ಸೊ 7x ಮೈನಸ್ x ಅಂದರೆ 6x ಡಿವೈಡೆಡ್ ಬೈ 2. ಸೊ ಇದೇ ಥರ ಪ್ಲಸ್ 2 times ಆಫ್ sin ಆಫ್ ಸೊ 8x ಡಿವೈಡೆಡ್ ಬೈ 2. ಸೊ ಇದೇನಾಗುತ್ತೆ ಅದೇ ಥರ ಕಾಸ್ ಆಫ್ ಸೊ 5x ಮೈನಸ್ 3x ಅಂದರೆ ಎಷ್ಟಾಗುತ್ತೆ ದಟ್ ಈಸ್ 2x ಡಿವೈಡೆಡ್ ಬೈ 2. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ 2 times ಆಫ್ sin 4x. ಓಕೆ. ಸೊ ಇಲ್ಲೇನಾಗುತ್ತೆ ದಿಸ್ ಈಸ್ ಕಾಸ್ 3x ಪ್ಲಸ್ ಇದನ್ನು ಫರ್ದರ್ ಸಿಂಪ್ಲಿಫೈ 2 times ಆಫ್ sin 4x. ಓಕೆ. ಸೊ ಇದೇನಾಗುತ್ತೆ ಕಾಸ್ x. ಓಕೆ. ಇಷ್ಟಿದೇನಾ. ನಾವು ಯು ಜಸ್ಟ್ ಸಿ
ಇದರಲ್ಲಿ ಕಾಮನ್ ತೊಗೊಳ್ಳಿ, ಏನು ಕಾಮನ್ ತೊಗೋಬೋದು ನಾವು? ಸೊ ದಿಸ್ ವಾಟ್ ಯು ಕ್ಯಾನ್ ಟೇಕ್ ಕಾಮನ್? 2 sin 4x ಕಾಮನ್ ತೊಗೋದಾ? ಸೊ 2 sin 4x ಕಾಮನ್ ತೊಗೊಳ್ಳೋದು ತಿಳಿಯೋದೇನು? ಸರಿ, ನಮ್ಗೆ ಏನು ಉಳಿತೆ ಅಂದರೆ cos 3x. ಸೊ cos 3x ಪ್ಲಸ್ cos x ಇಷ್ಟು ಉಳಿತು. ಓಕೆ, ಇಷ್ಟು ಬಂದಿದ್ದೇನೆ ನಾನು ಇದನ್ನು cos of x plus y ಫಾರ್ಮುಲಾದಲ್ಲಿ. ಸೊ ಯು ನೋ ದಟ್ cos of x plus y ಫಾರ್ಮುಲಾ, ಸೊ ದಟ್ ಈಸ್ cos x ಪ್ಲಸ್ cos y ಫಾರ್ಮುಲಾ ದಟ್ ಈಸ್ ಈಕ್ವಲ್ ಟು 2 times of cos of x plus y divided by 2 into cos of x minus y divided by 2. ಓಕೆ, ಈ ಫಾರ್ಮುಲಾ ನಿಮಗೆ ಥ್ರೂ ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದೇನಾಗುತ್ತೆ? ಸೊ 2 times of sin 4x into ಸೊ 2 times of cos of so 3x plus x divided by 2, okay, into cos of so 3x minus x divided by 2. Okay, ಇಷ್ಟಿದೆನಾ? ಸೊ ಇಷ್ಟು ಬಂದಾಗ ಸೊ ನಾವು ಜಸ್ಟ್ ಸೊ 2 sin 4x you write as it is. Okay, so 2 times of so cos of ಸೊ 3x plus x ಏನಾಗುತ್ತೆ? 4x ಆಗುತ್ತೆ. 4x divided by 2 ಏನಾಗುತ್ತೆ? ಸೊ ದಟ್ ಈಸ್ cos 2x. ಸೊ cos 2x ಆಗುತ್ತೆ. ಇಲ್ಲಿ ಇಂಟು cos ಆಫ್ ಇಲ್ಲೇನಿದೆ 3x minus x ಅಂದರೆ x 2x ಆಗುತ್ತೆ. 2x divided by 2 ಅಂದರೆ ಸೊ ದಟ್ ಈಸ್ x. ಓಕೆ, ಇಷ್ಟ ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ 2 into 2 ಮಾಡಿದಾಗ ಏನಾಗುತ್ತೆ? ಸೊ 2 into 2 ಈಸ್ 4. ಸೊ ಇಲ್ಲೇನು ಉಳಿತೆ? ಇಲ್ಲಿ cos x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಅದೇ ಥರ ಇಲ್ಲಿ ಸಹ cos 2x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಈ sin 4x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಸೊ ಇಷ್ಟು ಬರುತ್ತೆ. ಸೊ ದಿಸ್ ಈಸ್ ರೈಟ್ ಹ್ಯಾಂಡ್ ಸೈಡ್, ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಓಕೆ, ಇಷ್ಟು ಬರೆದ್ರೆ ಮುಗೀತು. ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ನೋಡಿ. ಓಕೆ, ಜಸ್ಟ್ ರೈಟ್ ಡೌನ್. ಇಷ್ಟು ಈಸಿ ಲೆವೆಲ್ ಕೇಳಿದಾಗ ಇಷ್ಟು ಕ್ವಶನ್ಸ್ ಕೇಳ್ತಾನೆ. ಫಸ್ಟ್ ನಾರ್ಮಲಾಗಿ ಸೊ ಆಲ್ಮೋಸ್ಟ್ ಕೇಳಿದ ಕ್ವಶನ್ಸ್ ಅಂದರೆ ಫಸ್ಟ್ 2 ಕ್ವಶನ್ಸ್ ಮಾಡ್ತೇನೆ, ಅವೇ ಕ್ವಶನ್ಸ್ ಕೇಳೋದು, ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಕೇಳೋದು. ಓಕೆ, ನಿಮಗೆ ಇದು ಬಿಟ್ಟು ಮತ್ತು ಇದು ಟಫ್ ಲೆವೆಲ್ ಟಫ್ನೆಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿದಾಗ ಈಗ ನೆಕ್ಸ್ಟ್ ಕ್ವಶನ್ ಮಾಡ್ತೀನಲ್ಲ ಆ ಕ್ವಶನ್ಸ್ ಇರ್ತವೆ. ಓಕೆ, ಅವು ಕ್ವಶನ್ಸ್ ಸಾಲ್ವ್ ಮಾಡೋಣ. ಆ ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಇಷ್ಟು ನಾರ್ಮಲಾಗಿ ಇಷ್ಟು ಕ್ವಶನ್ಸ್ ಇವು ಈಸಿ ಕ್ವಶನ್ಸ್. ಫಸ್ಟ್ 2 ಕ್ವಶನ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಅವೇ ಎರಡು ಕೇಳೋದು ರೀಸೆಂಟಾಗಿ ಭಾಳ ಕ್ವಶನ್ ಪೇಪರಲ್ಲಿ ಅವೇ ಕೇಳಿದ್ದು. ಓಕೆ, ಬಟ್ ಈಗ ಟಫ್ನೆಸ್ ಅಂದರೆ ಇನ್ನೊಂದು 2 ಕ್ವಶನ್ಸ್ ಇದ್ದಾವೆ. ಆ ಟಫ್ ಕ್ವಶನ್ಸ್ ಮಾಡಿಸ್ಬಿಡೋಣ. ಆ ಟಫ್ ಕ್ವಶನ್ಸ್ ಮಾಡಿಸ್ಬಿಟ್ರೆ ಮುಗೀತು. ನೀವು 5 ಮಾರ್ಕ್ಸು ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ 5 ಮಾರ್ಕ್ಸ್ ಹೋಗ್ಬಿಟ್ಟು ಮತ್ತು ಬೇರೆ ಯಾವ ಕ್ವಶನು ಬರಲ್ಲ. ಓಕೆ, ಸೊ ಈ ಕ್ವಶನ್ ನೋಡಿ ಟಫ್ ಕ್ವಶನ್ಸ್ ಅಂತ ಹೇಳಿದ್ನಲ್ಲ, ಟಫ್ ಏನಲ್ಲ ಇವು, ಇಟ್ ಈಸ್ ಈಸಿ ಕ್ವಶನ್ ಅಲ್ಲಿ. ಬಟ್ ಡಿಫ್ರೆಂಟ್ ಥರ ಕೇಳಿದ್ದಾನೆ ಕ್ವಶನ್ನು. ಓಕೆ, ಸೊ ಡಿಫ್ರೆಂಟ್ ಥರ ಅಂತ ಏನಿಲ್ಲ. ಸೊ ನಿಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನು ಫಾರ್ಮುಲಾ? ಸೊ ಏನು ಫಾರ್ಮುಲಾ ಅಂದರೆ ಸೊ ಯು ಶುಡ್ ನೋ ದ ಫಾರ್ಮುಲಾ ಆಫ್ sin 2x ಫಾರ್ಮುಲಾ. ಸೊ sin 2x ಫಾರ್ಮುಲಾ ಗೊತ್ತಿರಬೇಕು. sin 2x ಫಾರ್ಮುಲಾ ಅಂದ್ರೇನು? ಸೊ ದಟ್ ಈಸ್ 2 times of sin x into cos x. ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ಇಷ್ಟು ಗೊತ್ತಿದ್ದರೆ ಈ ಕ್ವಶನಲ್ಲಿ ಏನಿಲ್ಲ, ಮತ್ತು ಈ ಫಾರ್ಮುಲಾ ಗೊತ್ತಿದ್ದರೆ ಮುಗೀತು, ಎಲ್ಲ ಕ್ವಶನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡಿ, ಫಸ್ಟ್ ಏನು ಮಾಡಿ, ಸೊ ಇವೆಲ್ಲ ಆ್ಯಂಗಲ್ನ ಇನ್ ಟರ್ಮ್ಸ್ ಆಫ್ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ರೇಡಿಯನಲ್ಲಿ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಕಷ್ಟ ಆಗ್ತಿದೆ, ಅದಕ್ಕೆ ಗೊತ್ತಾಗ್ತಿಲ್ಲ. ಅದಕ್ಕೆ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಿ. ಏನು 12 divided by 15 2 divided by 15 ಅಂತ ಇದ್ದಾಗ ಸೊ ದಿಸ್ ವಿಲ್ ಬಿಕಮ್ ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಸೊ ದಟ್ ಈಸ್ 180 divided by 5 ಮಾಡಬೇಕು. ಓಕೆ, ಸೊ 5 ಗೆಟ್ ಕ್ಯಾನ್ಸಲ್. ವಾಟ್ ಯು ಲೆಫ್ಟ್ ವಿತ್? ಸೊ 5 3 ಜಾ 5 36 ಜಾ. ಓಕೆ, ನೆಕ್ಸ್ಟ್ ಇಟ್ ವಿಲ್ ಬಿಕಮ್ 3 1 ಜಾ 3 1 ಜಾ 3 2 ಜಾ. ಓಕೆ, 12 2 ಜಾ 24 ಆಯಿತು. ಇದು 24 ಆಯಿತು. ಓಕೆ, ಇದು 24 ಆಯಿತಾ ಅಂದರೆ 2π/15 24 ಆದಾಗ 4π/15 ಎಷ್ಟಾಗುತ್ತೆ? ಸೊ 4π/15 ಸೊ 4π/15 ದಟ್ ಈಸ್ ಈಕ್ವಲ್ ಟು 48 ಡಿಗ್ರಿ ಆಗುತ್ತೆ. ಓಕೆ, ಸೊ ಅದೇ ಥರ 8π/15 ಎಷ್ಟಾಗುತ್ತೆ? 8π/15 ಅದೆಷ್ಟಾಗುತ್ತೆ? ದಟ್ ಈಸ್ 96 ಆಗುತ್ತಾ? ಓಕೆ, 96 ಡಿಗ್ರಿ ಆಗುತ್ತೆ. ಓಕೆ, ಅದೇ ಥರ 14π/, ಓಕೆ ಜಸ್ಟ್ ಚೆಕ್ ಇದ್ರ 14 ಹೌದಾ ಅಲ್ಲ ಚೆಕ್ ಮಾಡ್ತಿದ್ದೇವೆ. 1 ಸೆಕೆಂಡು. ಸೊ ಇಲ್ಲಿ ಕ್ವಶನ್ ರಾಂಗ್ ಇದೆ ನೋಡಿ. ಸೊ ದಿಸ್ ಈಸ್ 16π ಬರ್ಕೊಳ್ಳಿ ಫಸ್ಟು. ದಿಸ್ ಯು ಮೇಕ್ ಇಟ್ ಟು 16π. ಓಕೆ, ಇದು 16π ಆಗುತ್ತೆ. 16π ಅಂದರೆ ಎಷ್ಟಾಗುತ್ತೆ? 16π divided by 15ನ ನಾವು ರೇಡಿಯನಲ್ಲಿ ಕನ್ವರ್ಟ್ ಮಾಡಿದಾಗ ಸೊ ದಿಸ್ ವಿಲ್ ಬಿಕಮ್ 192 ಡಿಗ್ರಿ. ಸೊ ಎಲ್ಲ ಇನ್ ಟರ್ಮ್ಸ್ ಆಫ್ ಡಿಗ್ರಿಯಲ್ಲಿ ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ ದಿಸ್ ಕ್ಯಾನ್ ರೈಟ್ ಆಸ್ cos 24. ಓಕೆ, cos 48. ಓಕೆ, ನೆಕ್ಸ್ಟು cos 96 cos 192 ಆಗುತ್ತೆ. ಓಕೆ, ಸೊ ಇಲ್ಲೇನು ಮಾಡೋಣ? ಈ ಫಾರ್ಮೆಟಲ್ಲಿ ತರಬೇಕು ನಾವು. ಈ ಫಾರ್ಮೆಟಲ್ಲಿ ತರಬೇಕಂದ್ರೆ ಇಲ್ಲೇನಿದೆ? cos x ಇದೆ. ಓಕೆ, ಏನಿದೆ ಇಲ್ಲಿ? cos x ಇದೆ ಅಂದರೆ cos 24 ಇದೆ. ಸೊ ನಾವೇನು ಮಾಡೋಣ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 times ಆಫ್ sin 24.
ಓಕೆ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಸೈನ್ 24 ಅಂದರೆ 2 ಟೈಮ್ಸ್ ಆಫ್ ಸೈನ್ 24 ಒಂದ್ಸಲ ಮಲ್ಟಿಪ್ಲೈ ಮಾಡಿ ಒಂದ್ಸಲ ಡಿವೈಡ್ 2 ಟೈಮ್ಸ್ ಆಫ್ ಸೈನ್ 24. ಓಕೆ. ನಾವು ಯು ಜಸ್ಟ್ ಸಿ ಅಬ್ಸರ್ವ್ ದಿಸ್ ಒನ್. ಇದನ್ನು ನೋಡಿ ಇದೇನಾಯ್ತು ನಮಗೆ, ಇದೇನಾಯ್ತಾ? ಸೊ 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಯಿತಾ. 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ನ ಏನು ಬರಿತೀವಿ ನಾವು? ಸೊ 2 ಟೈಮ್ಸ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ವಿಲ್ ಗೆಟ್ ಇಟ್ ಆ್ಯಸ್ ಸೈನ್ 2x ಬರುತ್ತಾ. ಸೊ ದಟ್ ಈಸ್ ವೈ ಇದನ್ನು ಹೆಂಗೆ ಬರಿಬೋದು ನಾನು? ಸೊ 1 ಡಿವೈಡೆಡ್ ಬೈ 2 ಸೈನ್ 24 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಸೈನ್ 2 ಟೈಮ್ಸ್ ಆಫ್ 24. ಸೈನ್ 2 ಟೈಮ್ಸ್ ಆಫ್ 24 ಬರಿಬೋದಾ? ಸೊ ಸೈನ್ 2 ಟೈಮ್ಸ್ ಆಫ್ 24 ಇದೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ 48 ಕಾಸ್ 96 ಕಾಸ್ 96 ಕಾಸ್ 192 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಾವು ವಿ ಆರ್ ಲೆಫ್ಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡ್ಕೊಂಡು ಹೋಗ್ತಿದ್ದೀನಿ. ವಿಚ್ ಮೀನ್ಸ್ ದಿಸ್ ವಿ ಕ್ಯಾನ್ ರೈಟ್ ಆಸ್ ಸೈನ್ 48 ಬರಿಬೋದಾ? ಸೊ ದಿಸ್ 1 ಡಿವೈಡೆಡ್ ಬೈ ಸೈನ್ 24 ಯು ರೈಟ್ ಆಸ್ ಇಟ್ ಈಸ್ 2 ಸೈನ್ 24 ರೈಟ್ ಆಸ್ ಇಟ್ ಈಸ್. ದಿಸ್ ಐ ಕ್ಯಾನ್ ರೈಟ್ ಆಸ್ ಸೈನ್ 48. Okay, this cos 48 you write as it is, cos 96 you write as it is, again this cos 192 you write as it is. Okay, but again you just see ಇದು ಮತ್ತೆ ವಾಪಸ್ ಅದೇ ಫಾರ್ಮ್ಯಾಟಲ್ಲಿ ಇದೆ. ಸೈನ್ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಫಾರ್ಮ್ಯಾಟ್, ಬಟ್ 2 ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ 2 ಏನು ಮಾಡೋಣ? ಸೊ 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೊಡು. ಓಕೆ. ಸೊ 2 ಏನು ಮಾಡಿದ್ದೀನಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ಅವಾಗ ಇದು ಏನಾಗುತ್ತೆ ನೋಡಿ. ಸೊ ದಿಸ್ ವಿಲ್ ಬಿಕಮ್ ಸೊ ಸೈನ್ 96 ಆಗುತ್ತೆ. 48ನ ಮಲ್ಟಿಪ್ಲೈ 2 ಮಾಡಿದ್ರೆ ಸೊ ದಿಸ್ ವಿಲ್ ಬಿಕಮ್ ಸೈನ್ 96 ಆಗುತ್ತೆ. ಸೊ ಇದೇನಾಗುತ್ತೆ ಡಿನಾಮಿನೇಟರ್ 1 ಡಿವೈಡೆಡ್ ಬೈ ಸೊ 2 ಟೈಮ್ಸ್ ಆಫ್ ಅಂದರೆ ಸೊ 2 2 ಜ 4 ಸೈನ್ 24 ಆಗುತ್ತೆ. ಓಕೆ. ಸೊ ಇಲ್ಲೇನಿದೆ ಕಾಸ್ 96 ಇದೆ ಆಲ್ರೆಡಿ ಅಗೇನ್. ಸೊ ಕಾಸ್ 96 ಇದೆ. ಓಕೆ. ಸೊ ದಿಸ್ ಕಾಸ್ 192 ಯು ರೈಟ್ ಆಸ್ ಇಟ್ ಈಸ್. ಓಕೆ. ಸೊ ನಾವು ಇಷ್ಟ ಆಯಿತಾ? ಸೊ ಇಲ್ಲಿ ನೋಡಿ ಅಗೇನ್ ಇದೆ ಯಾವ ಫಾರ್ಮೆಟಲ್ಲಿದೆ? ಸೊ ಅಗೇನ್ ಇದೆ ಸೈನ್ ಎಕ್ಸ್ ಕಾಸ್ ಎಕ್ಸ್ ಫಾರ್ಮೆಟಲ್ಲಿದೆ. ಅದಕ್ಕೋಸ್ಕರ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಡಿ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ಏನಾಗುತ್ತೆ? ಸೊ ದಿಸ್ ವಿಲ್ ಕಂಪ್ಲೀಟ್ ವಿಲ್ ಬಿಕಮ್ ವಾಟ್? ಸೊ ದಟ್ ಈಸ್ ಸೈನ್ ಆಫ್ 192 ಆಗುತ್ತೆ ನೋಡಿ. ಸೊ ದಿಸ್ ವಿಲ್ ಬಿಕಮ್ ಸೈನ್ ಆಫ್ 192. ದಿಸ್ ಕಾಸ್ 192 ಯು ರೈಟ್ ಆಸ್ ಇಟ್ ಈಸ್. ಓಕೆ. ಇದಾದಮೇಲೆ ಸೊ ದಿಸ್ ವಿಲ್ ಬಿಕಮ್ ಸೊ ಕಂಪ್ಲೀಟ್ ಆಗಿ 1 ಆಯಿತು. ದಿಸ್ ವಿಲ್ ಬಿಕಮ್ 2 ಇಂಟು 2 ಈಸ್ 2 ಇಂಟು 4 ಈಸ್ 8 ಸೈನ್ 24 ಯು ರೈಟ್ ಆಸ್ ಇಟ್ ಈಸ್. ಓಕೆ. ಸೊ ನಾವು ಇಷ್ಟ ಆಯಿತಾ? ಸೊ ಇದನ್ನೇನು ಮಾಡಬೇಕು? ಇದನ್ನು ಈ ಫಾರ್ಮೆಟಲ್ಲಿ ಬರುತ್ತೆ. ಸೊ ಇಟ್ ಈಸ್ ಆಲ್ಸೋ ಇನ್ ದ ಫಾರ್ಮೆಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಅದಕ್ಕೋಸ್ಕರ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡಿ ಇನ್ನೊಂದ್ಸಲ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡಿದಾಗ ಸೊ ದಿಸ್ ವಿಲ್ ಬಿಕಮ್ 2 ಡಿವೈಡೆಡ್ ಬೈ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ. ಓಕೆ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡಾಗ ಸೊ ದಿಸ್ ವಿಲ್ ಬಿಕಮ್ ವಾಟ್? ದಿಸ್ ವಿಲ್ ಬಿಕಮ್ ಸೊ ಸೈನ್ ಆಫ್ 2 ಟೈಮ್ಸ್ ಆಫ್ 192 ಅಂದರೆ 2 2 ಜ 4 ಆಗುತ್ತಾ. ಓಕೆ. 4 9 2 ಜ 18. ಓಕೆ. ಸೊ ದಿಸ್ ವಿಲ್ ಬಿಕಮ್ 384 ಡಿವೈಡೆಡ್ ಬೈ ಸೊ 2 ಇಂಟು 8 ಈಸ್ 16 ಸೈನ್ 24. ಓಕೆ. ಸೊ ನಮಗೆ ಸೈನ್ 384 ಡಿವೈಡೆಡ್ ಬೈ 16 ಸೈನ್ 24 ಬಂತು. ಇದನ್ನು ಫರ್ದರ್ ಇಲ್ಲೇ ಸಿಂಪ್ಲಿಫೈ ಮಾಡಿಬಿಡ್ತೀನಿ ನೋಡಿ, ಮತ್ತೆ ಬೇರೆ ಪೇಜಲ್ಲಿ ಹಾಕಿ ಹೋಗೋದು. ಓಕೆ. ಸೈನ್ 384 ನಾವು ಹೇಗೆ ಬರೋದು? ಸೈನ್ ಆಫ್ 360 ಪ್ಲಸ್ 24 ಬರಿಬೋದಾ? ಬೇಕಾದ್ರೆ ಆ್ಯಡ್ ಮಾಡಿ ವಾಪಸ್ ಎಷ್ಟೇ ಬರುತ್ತೆ? 360 ಪ್ಲಸ್ 24 ಸೈನ್ 24 ಈ ರೈಟ್ ಆಸ್ ಇಟ್ ಈಸ್. ಓಕೆ. ಸೊ ಯು ನೋ ದಟ್ ಸೊ 360ನ ನಾವು ಆ್ಯಡ್ ಆಗ್ತಾಗದಲ್ಲ. ಸೊ ಇಟ್ ಈಸ್ ಅ ಪಿರಿಯಡಿಕ್ ಫಂಕ್ಷನ್. ಪಿರಿಯಡಿಕ್ ಫಂಕ್ಷನ್ ಆದರೆ ಸೊ ಪ್ರತಿಯೊಂದು ಸೈನ್ ವ್ಯಾಲ್ಯೂ ಏನಿದೆ 360 ಡಿಗ್ರಿ ಆದಮೇಲೆ ವಾಪಸ್ ಸೇಮ್ ಬರುತ್ತೆ. ಸೊ ಓಕೆ. 360 ಡಿಗ್ರಿ ವಾಪಸ್ ಆದಮೇಲೆ ಸೇಮ್ ಬರುತ್ತೆ. ಸೊ ದಟ್ ಈಸ್ ವೈ ಸೊ ಸೈನ್ 360 ಪ್ಲಸ್ 24 ಐ ಕ್ಯಾನ್ ರೈಟ್ ಆಸ್ ಡೈರೆಕ್ಟ್ಲಿ ಸೈನ್ 24 ಅಂತ ಬರಿಬೋದು. ವೈ? ಬಿಕಾಸ್ ಸೈನ್ ಈಸ್ ಪಿರಿಯಡಿಕ್ ಫಂಕ್ಷನ್. ಪ್ರತಿಯೊಂದು 2π ಆ್ಯಂಗಲ್ ಆದಮೇಲೆ ಅಥವಾ ಪ್ರತಿಯೊಂದು 360 ಡಿಗ್ರಿ ಆ್ಯಂಗಲ್ ಆದಮೇಲೆ ನಮಗೆ ಸೇಮ್ ಆನ್ಸರ್ ಬರುತ್ತೆ. ದಟ್ ಈಸ್ ವೈ ಸೈನ್ 360 ಪ್ಲಸ್ 24 ಐ ಕ್ಯಾನ್ ರೈಟ್ ಆಸ್ ಸೈನ್ 24. ಸೊ ಡಿವೈಡೆಡ್ ಬೈ 16 ಟೈಮ್ಸ್ ಆಫ್ ಸೈನ್ 24. 16 times of sin 24. This sin 24 get cancelled. What you left with 1 divided by 16. ಓಕೆ. ಇಷ್ಟು ನೋಡಿ ಆನ್ಸರ್. ಸೊ ಇಷ್ಟು ಮಾಡಿದ್ರೆ ಸೊ ನಿಮಗೆ ಸೊ 5 ಮಾರ್ಕ್ಸ್ ಈಸಿಯಾಗಿ ಬರ್ತದೆ ನೋಡಿ. ಇದೇನು ಟಫ್ ಏನಿಲ್ಲ. ಸೊ ಅದು ಒಂದೇ ಫಾರ್ಮುಲಾ ಇಲ್ಲಿ. ಓಕೆ. ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ರು. ಓಕೆ. ಓಕೆ. ಸೊ ಇದು ಲಾಸ್ಟ್ ಕ್ವಶನ್ ನೋಡಿ. ಇದು ನಿಮಗೆ ಸ್ವಲ್ಪ ಟಫ್ ಅನಿಸ್ಬೋದು. ಸೊ ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ ನಿಮಗೆ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೋಸ್ಕರ ಸೊ ನಮಗೆ ಒಂದೇ ಫಾರ್ಮುಲಾ ಗೊತ್ತಿರಬೇಕು. ಸೊ ದಟ್ ಈಸ್ ವಾಟ್? ಸೊ ಕಾಸ್ 2x ಫಾರ್ಮುಲಾ. ಸೊ ಕಾಸ್ 2x ಸೊ ದಟ್ ಈಸ್ ಈಕ್ವಲ್ ಟು ಸೊ ನಮಗೆ ಸೊ 2 ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1 ಈ ಫಾರ್ಮುಲಾ ಗೊತ್ತಿರಬೇಕು. ಅಂದರೆ ಇದು +1 ಈ ಕಡೆ ತೊಗೊಂಡ್ರೆ -1 ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಸೊ ದಟ್ ಈಸ್ ಕಾಸ್ 2x + 1. ಸೊ ದಟ್ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವಯರ್
ಎಕ್ಸ್ ಆಗುತ್ತೆ. ಓಕೆ, ಸೊ ನಮಗೆ ಸೊ ದಿಸ್ 2 ಯು ಬ್ರಿಂಗ್ ಇಟ್ ಡೌನ್ ಸೈಡ್, ಇಲ್ಲಿ ತೊಗೋಬೋದಾ? ಸೊ ವಿಚ್ ಮೀನ್ಸ್ ಸೊ ಕಾಸ್ ಸ್ಕ್ವಯರ್ ಎಕ್ಸ್ 2ನ ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ? ಕಾಸ್ 2x ಪ್ಲಸ್ 1/2 ಆಗುತ್ತೆ ಕಾಸ್ ಸ್ಕ್ವಯರ್ ಎಕ್ಸ್. ಅಂದರೆ ನೋಡಿ ಇಲ್ಲಿ ಕಾಸ್ ಸ್ಕ್ವಯರ್ ಎಕ್ಸ್ನ ಹೆಂಗೆ ಬರಿಬೋದು ನಾನು? ಸೊ ದಿಸ್ ಕಾಸ್ ಸ್ಕ್ವಯರ್ ಎಕ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಸ್ಕ್ವಯರ್ ಎಕ್ಸ್ ಕ್ಯಾನ್ ರೈಟ್ ಆಸ್ 1 ಪ್ಲಸ್ ಕಾಸ್ 2x/2 ಅಂತ ಬರಿಬೋದು. ಓಕೆ, ಕಾಸ್ ಸ್ಕ್ವಯರ್ ಎಕ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 1 ಪ್ಲಸ್ ಕಾಸ್ 2x/2 ಅಂತ ಬರಿಬೋದು. ಓಕೆ, ಸೊ ಇದನ್ನ ಹೇಳಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ಕೊಂತ ಬನ್ನಿ. ಇದರ ಪ್ರಕಾರ ಇಲ್ಲಿ ಕಾಸ್ ಸ್ಕ್ವಯರ್ ಎಕ್ಸ್ ಆ ಥರ ಬರಿಬೋದಾ? ಅದೇ ಥರ ಎಲ್ಲ ಬರ್ಕೊಂತ ಬನ್ನಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂತ ಬರ್ತಿದ್ದೀವಿ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ಕೊಂತ ಬಂದಾಗ ಕಾಸ್ ಸ್ಕ್ವಯರ್ ಎಕ್ಸ್ ಐ ಕ್ಯಾನ್ ರೈಟ್ ಆಸ್ 1 ಪ್ಲಸ್ ಸೊ ಕಾಸ್ 2x/2. ಓಕೆ, ಇಷ್ಟು ಬರಿಬೋದು. ಅದೇ ಥರ ಇಲ್ಲಿನೂ ಇದೆ. ಸೊ ದಿಸ್ ಈಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ಕಾಸ್ ಸ್ಕ್ವಯರ್ ಎಕ್ಸ್. ಇಲ್ಲಿ ಎಕ್ಸ್ ಇದ್ದರೆ ಇಲ್ಲಿ ಏನು ಬಂತು? 2 ಟೈಮ್ಸ್ ಆಫ್ ಎಕ್ಸ್. ಇಲ್ಲಿ ವೈ ಇದ್ದರೆ ಇಲ್ಲಿ 2 ಟೈಮ್ಸ್ ಆಫ್ ವೈ. ಇಲ್ಲಿ ಎಕ್ಸ್ ಪ್ಲಸ್ π/3 ಇದ್ದಾಗ ಇಲ್ಲಿ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ π/3 ಅದನ್ನು ಬರ್ಕೊಳ್ಳಿ. ಸೊ ದಿಸ್ ವಿಲ್ ಬಿಕಮ್ 1 ಪ್ಲಸ್ ಕಾಸ್ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ π/3/2. ಓಕೆ, ಸೊ ಅದೇ ಥರ ಇಲ್ಲಿ ಪ್ಲಸ್ ದಿಸ್ ಈಸ್ ಆಲ್ಸೋ ವಾಟ್ 1 ಪ್ಲಸ್ ಕಾಸ್ ಆಫ್ 2 ಟೈಮ್ಸ್ ಆಫ್ ಎಕ್ಸ್ ಮೈನಸ್ π/3/2. ಓಕೆ, ಸೊ ಇಲ್ಲಿ ನೋಡಿ ಸಪ್ರೇಟ್ ಮಾಡ್ಕೊಂಬಿಡಿ. ಸೊ ಎಲ್ಲ ಒಂದೊಂದೇ ಸಪ್ರೇಟ್ 1/2 ಸಪ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಲ್ಲಿ 1/2 ಎಲ್ಲ ಸಪ್ರೇಟ್ ಮಾಡ್ಕೊಂಬಿಡಿ. ಸೊ ದಿಸ್ ವಿಲ್ ಬಿಕಮ್ 1/2 ಪ್ಲಸ್ ಕಾಸ್ 2x ಹಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಹಿಯರ್ 1/2 ಪ್ಲಸ್ ಕಾಸ್ ಆಫ್ 2 ಇಂದ ಮಲ್ಟಿಪ್ಲೈ ಮಾಡ್ತಾರೆ. ದಿಸ್ ವಿಲ್ ಬಿಕಮ್ ವಾಟ್ 2x ಪ್ಲಸ್ 2π/3. ಓಕೆ, ಅದೇ ಥರ ಇಲ್ಲಿ 1/2 ಪ್ಲಸ್ ಕಾಸ್ ಆಫ್ 2 ಟೈಮ್ಸ್ ಆಫ್ 2x ಮೈನಸ್ 2π/3 ಆಯಿತಾ? ಇಷ್ಟ ಆಯಿತಾ? ಸೊ ನಾವು /2 ಇದಕ್ಕೂ ಇದೆ, ಸಾರಿ ಇಟ್ ಈಸ್ ಪ್ಲಸ್ /2 ಹಿಯರ್ ಇಟ್ ಈಸ್ ಆಲ್ಸೋ ಪ್ಲಸ್ /2. ಓಕೆ, ಸೊ ಇಲ್ಲಿ ಸಪ್ರೇಟಾಗಿ ಇಲ್ಲಿ /2 ಇದೆ. ಓಕೆ, ನಾವೇನು ಮಾಡೀನಿ ನ್ಯೂಮರೇಟರ್ನ ಸ್ಪ್ಲಿಟ್ ಮಾಡಿದ್ವಿ. ಸೊ ದಿಸ್ 1/2 ಪ್ಲಸ್ ಕಾಸ್ 2x/2 ಹಿಯರ್ 1/2 ಪ್ಲಸ್ ಸೊ ಕಾಸ್ 2 ಆಫ್ ಸಮಥಿಂಗ್ ಸೊ 2 ಆಯಿತು. ಇದೇ ಥರ 1/2 ಸೊ ಕಾಸ್ 2 ಟೈಮ್ಸ್ ಆಫ್ ಎಕ್ಸ್ ಮೈನಸ್ π/3/2 ಇದನ್ನು ಸಪ್ರೇಟಾಗಿ ಬರ್ಕೊಡಿ 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಇಷ್ಟ ಆಯಿತಾ? ಸೊ ಇಷ್ಟು 1/2 ಎಲ್ಲ ಹೊರಗೆ ತೊಗೊಂಬಿಡಿ. ಸೊ ಇಲ್ಲಿ 1/2 ಪ್ಲಸ್ 1/2 ಪ್ಲಸ್ 1/2 ಹೊರಗೆ ತೊಗೊಂಡಿದ್ದೀರ. ಸೊ ಇದರಿಂದ ಮತ್ತು ಇದರಿಂದ 1/2 ಕಾಮನ್ ತೊಗೊಳ್ಳಿ. ಸೊ 1/2 ಕಾಮನ್ ತೊಗೊಂಡಾಗ ಸೊ ನಮಗೇನು ಬರುತ್ತೆ? ಸದ್ಯಕ್ಕೆ ಒಂದು ಕೆಲಸ ಮಾಡಿ, ಸದ್ಯಕ್ಕೆ ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, 1/2 ಕಾಸ್ 2x ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಇವು ಎರಡರಿಂದ 1/2 ಕಾಮನ್ ತೊಗೊಳ್ಳಿ. ಸೊ ಇದನ್ನು ಬರ್ಕೊಳ್ಳಿ. 1/2 ಕಾಮನ್ ತೊಗೊಂಡಾಗ ಏನಾಗುತ್ತೆ? ಸೊ ದಿಸ್ ವಿಲ್ ಬಿಕಮ್ ಕಾಸ್ ಆಫ್ 2x ಪ್ಲಸ್ 2π/3. ಓಕೆ, ಸೊ ಪ್ಲಸ್ ಕಾಸ್ ಆಫ್ 2x ಮೈನಸ್ 2π/3. ಓಕೆ, ಸೊ ಇದನ್ನು ಎರಡು ಸಾಲ್ವ್ ಮಾಡ್ಕೊತೀವಿ. ಸೊ ಇದನ್ನು ಯಾವ ಫಾರ್ಮೆಟಲ್ಲಿದೆ ಇದು? ಸೊ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮೆಟಲ್ಲಿದೆ. ಸೊ ಯು ನೋ ದಟ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ. ಸೊ ದ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಅಲ್ಲ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಫಾರ್ಮುಲಾ ಯು ನೋ ದಟ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ y/2 ಇಂಟು ಕಾಸ್ ಆಫ್ ಎಕ್ಸ್ ಮೈನಸ್ y/2. ಸೊ ಈ ಫಾರ್ಮೆಟಲ್ಲಿ ಇದು ಗೊತ್ತಿರಬೇಕು ನಿಮಗೆ. ಸೊ ಇದು ಗೊತ್ತಿದೆ ಅಂತಂದಾಗ ಸೊ ಇದನ್ನು ಈಸಿಯಾಗಿ ಮಾಡ್ಬೋದು. ಸೊ ದಿಸ್ 1/2 ಪ್ಲಸ್ 1/2 ಪ್ಲಸ್ 1/2 ಅಂದರೆ ಏನು ಬರುತ್ತೆ? ಸೊ ದಿಸ್ ವಿಲ್ ಬಿಕಮ್ 3/2 ಆಗುತ್ತಾ? ಓಕೆ, ದಿಸ್ 1/2 ಕಾಸ್ 2x ಯು ರೈಟ್ ಆ್ಯಸ್ ಇಟ್ ಈಸ್ 1/2 ಕಾಸ್ 2x ಯು ರೈಟ್ ಆ್ಯಸ್ ಇಟ್ ಈಸ್ ಪ್ಲಸ್ ಇಲ್ಲೇನಿದೆ? ಸೊ 1/2 ಈಸ್ ಆಲ್ಸೋ ಯು ರೈಟ್ ಆ್ಯಸ್ ಇಟ್ ಈಸ್. ನಮಗೇನಾಗುತ್ತೆ? ಇವೆರಡು ಆ್ಯಡ್ ಮಾಡ್ಕೊಂಡಾಗ ಏನಾಗುತ್ತೆ? ಸೊ ಯು ನೋ ದಟ್ ಸೊ ಹೇಳಿದ್ರೆ ಕಾಸ್ ಆಫ್ 2 ಟೈಮ್ಸ್ ಆಫ್ ಕಾಸ್ ಆಫ್. So this will cos x plus cos y formatಲ್ಲಿ this will become 2 times of cos of x plus ಅಲ್ಲಿ ಏನಿದೆ ನೋಡಿ. ಸೊ x ಪ್ಲಸ್ ಅಲ್ಲಿ ನಮಗೆ 2x ಪ್ಲಸ್ 2π/3. ಓಕೆ, ಪ್ಲಸ್ y ಪ್ಲಸ್ ಅಲ್ಲಿ ಏನಿದೆ 2x ಮೈನಸ್ 2π/3/2. ಓಕೆ, ಸೊ ಇಷ್ಟಿದೆ. ಸೊ ಮಲ್ಟಿಪ್ಲೈ ಬೈ ಕಾಸ್ ಆಫ್ ಸೊ x ಪ್ಲಸ್ ಅಲ್ಲಿ ಏನಿದೆ ನಮಗೆ 2x ಪ್ಲಸ್ 2π/3 ಮೈನಸ್ ಆಫ್ 2x ಮೈನಸ್ 2π/3. /2. ಓಕೆ, ಇಷ್ಟಿದೆನಾ? ಓಕೆ, ಇಷ್ಟಾದಮೇಲೆ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ತಗೊಳ್ಳಿ. ಇದನ್ನು ಹೆಂಗಿದೆ ಹಂಗೆ ಹೋಗ್ಬೋದು. 3/2 1/2 ಕಾಸ್ 2x ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಸೊ ಇಲ್ಲಿ ಪ್ಲಸ್ 1/2. ಸೊ ದಿಸ್ ವಿಲ್ ಬಿಕಮ್ ವಾಟ್ 2 ಕ್ಯಾನ್ಸಲ್ ಮಾಡ್ಕೊಂಬಿಡಿ ಇಲ್ಲೇ. ಸೊ ಈ 2 ಕ್ಯಾನ್ಸಲ್ ಮಾಡ್ಕೊಂಡು ಉಳಿಯೋದೇನು ಇಲ್ಲಿ? ಸೊ ದಿಸ್ ಈಸ್ ಕಾಸ್ ಆಫ್
ಕಾಸ್ ಆಫ್ ಇಲ್ಲೇನಾಗುತ್ತೆ ನೋಡಿ. ಸೊ ಪ್ಲಸ್ 2π3 ಸೊ ಪ್ಲಸ್ 2π3 ಮೈನಸ್ 2π3 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನಲ್ಲೇ 2x ಪ್ಲಸ್ 2x ಏನಾಗುತ್ತೆ 4x ಆಗುತ್ತೆ. 4x ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 2x. ಓಕೆ, ಅದೇ ಥರ ಇಲ್ಲಿ ನೋಡಿ. ಸೊ ಇಲ್ಲಿ ಕಾಸ್ ಆಫ್ ನಾನು ಡೈರೆಕ್ಟ್ ಬರಿತಿದ್ದೀನಿ ಇಷ್ಟೊತ್ತು. ವೈ ಬಿಕಾಸ್ ಇಷ್ಟೊತ್ತೆಲ್ಲ ಪ್ರಾಬ್ಲಮ್ಸ್ ಮಾಡಿದ್ದೀವಿ, ಅದಕ್ಕೋಸ್ಕರ ಡೈರೆಕ್ಟ್ ಬರ್ತಿದ್ದೀವಿ. ಓಕೆ, ಸೊ ನಾವು ದಿಸ್ ವಿಲ್ ಬಿಕಮ್ ವಾಟ್ ಕಾಸ್ 2x ಆಯಿತಾ. ಓಕೆ, ಕಾಸ್ 2x. ಅದೇ ಥರ ಇಲ್ಲಿ ಏನಾಗುತ್ತೆ ನೋಡಿ. ಸೊ ಇದನ್ನು ಆ್ಯಡ್ ಮಾಡ್ಕೊತ ಹೋಗಿ. ಸೊ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ 2x ಆಗುತ್ತೆ. ಇಲ್ಲಿ ಏನಾಗುತ್ತೆ ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಆದರೆ ದಿಸ್ ಇಸ್ ಮೈನಸ್ 2x ಆಗುತ್ತೆ. ದಿಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 2π3 ಆಗುತ್ತೆ ಈಗ. ಸೊ ಇಲ್ಲಿ ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಗುತ್ತಾ. ಓಕೆ, ಇಲ್ಲಿ 2π3 ನಮಗೆ 2π3 ಪ್ಲಸ್ 2π3 ಬರುತ್ತೆ. 2π3 ಪ್ಲಸ್ 2π3 ಅಂದರೆ 4π3 ಆಗುತ್ತೆ. 4π3 ಆಗುತ್ತಾ. ಓಕೆ, 4π3 ಡಿವೈಡೆಡ್ ಬೈ 2 ಮಾಡಿ. ಓಕೆ, ಒಂದು ನೆಕ್ಸ್ಟ್ ಟ್ರಿಪಲ್ ಬರುತ್ತೆ. 4π3 ಡಿವೈಡೆಡ್ ಬೈ 2 ಬರುತ್ತೆ ಇಷ್ಟು ಸಾಲ್ವ್ ಮಾಡಿದಾಗ. ಓಕೆ, ಸೊ ನಮ್ಗೆ ಇಷ್ಟು ಸಾಲ್ವ್ ಮಾಡಿದಾಗ ಏನಾಗುತ್ತೆ 4π3 ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ನಾವು 4π3 ಡಿವೈಡೆಡ್ ಬೈ 2. ಓಕೆ, ಇಷ್ಟು ಸಾಲ್ವ್ ಮಾಡ್ಕೊತೀವಿ. ನೆಕ್ಸ್ಟ್ ಏನಾಗುತ್ತೆ 3/2 ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಯು ರೈಟ್ ಆಸ್ ಇಟ್ ಈಸ್ ಕಾಸ್ 2x ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ ದಿಸ್ ಕಾಸ್ 2x ಇಲ್ಲೇನೂ ಇದೆ ಹಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್ ಇಲ್ಲೇನಾಗುತ್ತೆ ಇದೇನಾಗುತ್ತೆ ನೋಡಿ. ಜಸ್ಟ್ ನಾವು ಸೊ ದಿಸ್ 2 ಕ್ಯಾನ್ಸಲ್ ಆಗುತ್ತೆ. 2 ಕ್ಯಾನ್ಸಲ್ ಆಗಿದ್ರೆ ನಮ್ಗೆ ಏನಾಗುತ್ತೆ ಕಾಸ್ ಆಫ್ 2π3. ಓಕೆ, ಕಾಸ್ ಆಫ್ 2π3. ಸೊ ನಿಮಗೆ ಒಂದು ಗೊತ್ತಿರಬೇಕು ಕಾಸ್ ಆಫ್ 2π3 ವ್ಯಾಲ್ಯೂ ಏನು. ಸೊ ಕಾಸ್ ಆಫ್ 2π3 ವ್ಯಾಲ್ಯೂ ಏನು. ಸೊ ಕಾಸ್ ಆಫ್ 2π3 ಐ ಕ್ಯಾನ್ ರೈಟ್ ಆಸ್ ಕಾಸ್ ಆಫ್ π ಮೈನಸ್ π/3 ಅಂತ ಬರಿಬೋದಾ. ಓಕೆ, ಸೊ ಕಾಸ್ ಆಫ್ 2π/3 I can write as cos of pi minus pi/3. So which means this I can write as cos of pi/3. Okay, so cos is multiple of pi ಇದ್ದಂಗೆ cos ಇದೆ cos ಆಗುತ್ತೆ. pi minus pi/3 ಅಂತ pi/3 ಹೆಂಗಿದೆ ನನಗೆ. ಸೊ ಇದು ಯಾವ ಕ್ವಾಡ್ರೆಂಟು pi minus pi/3 ಸೆಕೆಂಡ್ ಕ್ವಾಡ್ರೆಂಟಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ವ್ಯಾಲ್ಯೂ ಏನಿರುತ್ತೆ ನೆಗೆಟಿವ್ ಇರುತ್ತೆ ದಟ್ ಈಸ್ ಕಾಸ್. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ cos 2π/3 I can write as minus of cos 2π/3. ಸೊ ಅಂದರೆ ಉಳ್ಕಿದ್ದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ಪ್ರೀವಿಯಸಲ್ಲಿ ಏನಿತ್ತು ನೋಡಿ. ಓಕೆ, ಪ್ರೀವಿಯಸಲ್ಲಿ ಅಂತ 3 ಬಟ್ ಇದು ಹೆಂಗಿದೆ ಹಂಗೆ ಬರ್ಕೊಂಡು ಬನ್ನಿ. ಓಕೆ, ಸೊ ದಿಸ್ 3 ಡಿವೈಡೆಡ್ ಬೈ 2 ರೈಟ್ ಆಸ್ ಇಟ್ ಈಸ್ ಪ್ಲಸ್ 1 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಕಾಸ್ 2x ಪ್ಲಸ್ ಕಾಸ್ 2x ಕಾಸ್ 2π/3 I can write as now minus times of cos pi/3. Okay, minus times of cos pi/3. So you know that 3/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ ಪ್ಲಸ್ 1 ಡಿವೈಡೆಡ್ ಬೈ 2 ರೈಟ್ ಆಸ್ ಇಟ್ ಈಸ್ cos 2x ಆಲ್ಸೋ ರೈಟ್ ಆಸ್ ಇಟ್ ಈಸ್. ಓಕೆ, ಯು ನೋ ದಟ್. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಇಟ್ ವಿಲ್ ಬಿಕಮ್ ಮೈನಸ್. ಓಕೆ, ಸೊ ದಿಸ್ cos 2x ಯು ರೈಟ್ ಆಸ್ ಇಟ್ ಈಸ್. ಓಕೆ, ಸೊ ಯು ನೋ ದಟ್ cos pi/3 ವ್ಯಾಲ್ಯೂ ಎಷ್ಟು. cos pi/3 ವ್ಯಾಲ್ಯೂ ಇಸ್ 1/2. ಓಕೆ, cos pi/3 ವ್ಯಾಲ್ಯೂ ಇಸ್ 1/2. ಇಲ್ಲಿ ನೋಡಿ ಹಾಫ್ ಆಫ್ cos 2x ಇದೆ, ಇಲ್ಲಿನೂ ಹಾಫ್ ಆಫ್ cos 2 ಇದೆ. ಇಲ್ಲಿ ಪ್ಲಸ್ cos 2x ಪ್ಲಸ್ ಹಾಫ್ ಆಫ್ cos 2x ಇದೆ, ಇಲ್ಲಿ ಮೈನಸ್ ಹಾಫ್ ಆಫ್ cos 2x. ಉಳಿದಿದೆ ಎಷ್ಟು ನಮಗೆ 3/2. ಓಕೆ, ಸೊ ದಿಸ್ ಈಸ್ ದಿ ಆನ್ಸರ್. ಓಕೆ, ಇಷ್ಟು ಸಾಲ್ವ್ ಮಾಡಿದರೆ ಸೊ ನಿಮಗೆ ದಿಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇದೆ. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇದೆ. ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್. ಸೊ ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ ನೋಡಿ. ಸೊ ಇದು ಸ್ವಲ್ಪ ಟಫ್ ಕ್ವಶನ್ಸ್ ಅಂದರೆ ಇದು ನಿಮಗೆ. ಓಕೆ, ಇದಕ್ಕಿಂತ ಟಫ್ ಕ್ವಶನ್ಸ್ ಕೇಳೋದಿಲ್ಲ. ಸೊ ಇಷ್ಟೇ. ಸೊ ಟಫ್ ಕ್ವಶನ್ಸ್ ಏನೇ ಇಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. ಅಂದರೆ ಡಿಫ್ರೆಂಟಾಗಿ ಅಂದ್ರೂ ಕಾನ್ಸೆಪ್ಟ್ ಪ್ರಕಾರ ಕಾನ್ಸೆಪ್ಟ್ ಬುಕ್ ಏನು ಬಿಟ್ಟಿಲ್ಲ. ಸೊ ಇಷ್ಟು ಕ್ವಶನ್ನ ನೀವು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಸಾಲ್ವ್ ಮಾಡಿದ್ರೆ ಸಾಕು. ಸೊ ಆಲ್ಮೋಸ್ಟ್ ಫಸ್ಟ್ 2 ಕ್ವಶನ್ಸಲ್ಲೇ ನಿಮಗೆ ಕ್ವಶನ್ಸ್ ಬರೋದು. ಓಕೆ, ಸೊ ಇಷ್ಟಾದಮೇಲೆ ನಿಮಗೆ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಟ್ರಿಗ್ನೋಮೆಟ್ರಿಯಿಂದ 5 ಮಾರ್ಕ್ಸ್ ಕ್ವಶನ್ ಎಲ್ಲಿ ಮಿಸ್ ಆಗಲ್ಲ. ಓಕೆ, ಫಸ್ಟ್ 2 ಕ್ವಶನ್ಸೇ ಭಾಳ ಇಂಪಾರ್ಟೆಂಟು. ಓಕೆ, ಥ್ಯಾಂಕ್ ಯು ಸೊ ಮಚ್.